ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಮೀನರಾಶಿಯ ಬಂಧುಗಳೇ, ಇವತ್ತಿನ ವಿಡಿಯೋ ಮೀನರಾಶಿಯವರ ಪಾಲಿಗೆ ಕೇವಲ ಭವಿಷ್ಯವಲ್ಲ, ಇದೊಂದು ಜೀವನದ ಮಾರ್ಗದರ್ಶನ. ಒಮ್ಮೆ ನಿಮ್ಮನ್ನ ನೀವೇ ಪ್ರಶ್ನೆ ಮಾಡಿಕೊಳ್ಳಿ. 1 ವರ್ಷ ಕಳೆಯುತ್ತಾ ಬಂತು, ಆದರೆ ನನ್ನ ಜೀವನ ಯಾಕೆ ಇನ್ನೂ ನಿಂತ ಜಾಗದಲ್ಲೇ ನಿಂತಿದೆ? ಎಷ್ಟೋ ಪ್ರಯತ್ನ ಪಟ್ಟರೂ ಗೆಲುವು ಯಾಕೆ ಸಿಗುತ್ತಿಲ್ಲ? ಬೆಟ್ಟದಷ್ಟು ಕಷ್ಟಗಳಿಗೆ ಈಗಲಾದರೂ ಪ್ರತಿಫಲ ಸಿಗುತ್ತಾ ಎನ್ನುವ ನೋವು ನಿಮ್ಮನ್ನ ಕಾಡುತ್ತಿದೆಯಾ? ಹಾಗಾದ್ರೆ ನೆನಪಿಟ್ಟುಕೊಳ್ಳಿ, ಕತ್ತಲು ಸರಿದು ಬೆಳಕು ಮೂಡುವ ಸಮಯ ಹತ್ತಿರ ಬಂದಿದೆ. ಇದು ಕೇವಲ ಒಂದು ಸಾಧಾರಣ ವಿಡಿಯೋ ಅಲ್ಲ. ಕತ್ತಲೆಯಲ್ಲಿ ದಾರಿ ಕಾಣದೆ ಪರಿತಪಿಸುತ್ತಿರುವ ನಿಮಗೆ ಬೆಳಕು ತೋರಿಸಲು ಆ ಭಗವಂತನೇ ಕಳುಹಿಸಿರುವ ಸಾಕ್ಷಾತ್ ದೈವಿಕ ಸಂದೇಶವಾಗಿದೆ. ಮೀನರಾಶಿಯವರಾದ ನಿಮ್ಮ ಜೀವನ ಕಳೆದ ಸಾತಿ ಸಮಯದಲ್ಲಿ ನರಕವನ್ನೇ ನೋಡಿದೆ ಎಂದು ನನಗೆ ಗೊತ್ತು. ಬೇರೆಯವರ ಕಣ್ಣೀರು ಒರೆಸುವ ನೀವು ಒಂಟಿಯಾಗಿ ಕುಳಿತು ಎಷ್ಟೋ ಬಾರಿ ಅತ್ತಿದ್ದೀರಿ. ಆದರೆ ಸ್ನೇಹಿತರೆ, ನಿಮ್ಮ ಕಷ್ಟಗಳು ಮುಗಿಯುವ ಕಾಲ ಬಂದಿದೆ. ಆದರೆ ಎಚ್ಚರ, ಈ ದೊಡ್ಡ ಗೆಲುವಿನ ಜೊತೆಗೆ ಒಂದು ದೊಡ್ಡ ಆಪತ್ತು ಕೂಡ ನಿಮ್ಮನ್ನ ಹಿಂಬಾಲಿಸುತ್ತಿದೆ. ನಿಮ್ಮ ಒಂದು ಸಣ್ಣ ತಪ್ಪು ನಿರ್ಧಾರ ನಿಮ್ಮನ್ನ ಮತ್ತೆ ಸಂಕಷ್ಟಕ್ಕೆ ನೂಗಬಹುದು. ಆದರೆ ಚಿಂತಿಸಬೇಡಿ, ಆ ಸಮಸ್ಯೆಗೆ ಅತಿ ಸರಳವಾದ ರಾಮಬಾಣದಂತ ಪರಿಹಾರವನ್ನ ಈ ವಿಡಿಯೋದ ಕೊನೆಯಲ್ಲಿ ತಿಳಿಸಿದ್ದೇನೆ. ಯಾರು ಈ ವಿಡಿಯೋವನ್ನ ಪೂರ್ತಿಯಾಗಿ ನೋಡುತ್ತಾರೋ ಅವರ ಜೀವನದಲ್ಲಿ ಪವಾಡಗಳು ನಡೆಯಲಿವೆ. ಮೀನರಾಶಿಯವರು ಎಂದರೆ ಸಾಕ್ಷಾತ್ ದೇವತಾ ಮನುಷ್ಯರು, ಕರುಣಾಮಯಿಗಳು. ನಿಮ್ಮೆಲ್ಲ ಸಂಕಲ್ಪಗಳು ಈಡೇರಲು, ನಿಮ್ಮ ಸಂಕಷ್ಟಗಳು ದೂರವಾಗಲು ಈಗಲೇ ಕಮೆಂಟ್ ಬಾಕ್ಸ್ನಲ್ಲಿ ಓಂ ನಮೋ ನಾರಾಯಣ ಅಥವಾ ಜೈ ಗುರು ರಾಘವೇಂದ್ರ ಎಂದು ಕಮೆಂಟ್ ಮಾಡಿ ಮತ್ತು ವಿಡಿಯೋ ಲೈಕ್ ಮಾಡಿ. ಗುರುರಾಯರ ಮತ್ತು ಮಹಾವಿಷ್ಣುವಿನ ಕೃಪೆ ನಿಮ್ಮ ಕುಟುಂಬದ ಮೇಲೆ ಸದಾ ಇರಲಿ. ಮೀನರಾಶಿಯವರ ಜೀವನದಲ್ಲಿ ನಡೆಯಲಿರುವ ಆ 14 ರೋಚಕ ಘಟನೆಗಳು ಯಾವುವು ಎಂದು ನೋಡೋಣ ಸ್ನೇಹಿತರೆ. ಮೊದಲನೆಯದಾಗಿ ಮೀನರಾಶಿಯವರ ಗುಣ ಸ್ವಭಾವದ ಬಗ್ಗೆ ಹೇಳಲೇಬೇಕು. ನೀವು ರಾಶಿಚಕ್ರದ ಕೊನೆಯ ರಾಶಿ, ಅಂದರೆ ಮೋಕ್ಷಕ್ಕೆ ಹತ್ತಿರವಾದ ರಾಶಿ. ನಿಮ್ಮಷ್ಟು ಒಳ್ಳೆಯ ಮನಸ್ಸು ಬೇರೆ ಯಾರಿಗೂ ಇರಲು ಸಾಧ್ಯವಿಲ್ಲ. ಬೇರೆಯವರು ಕಷ್ಟದಲ್ಲಿದ್ದರೆ ನಿಮ್ಮ ಬಳಿ ಇಲ್ಲದಿದ್ದರೂ ಸಾಲ ಮಾಡಿಯಾದರೂ ಸಹಾಯ ಮಾಡುವ ಗುಣ ನಿಮ್ಮದು. ಆದರೆ ನಡೆಯುವ ಮೊದಲನೇ ಅತಿ ದೊಡ್ಡ ಸಕಾರಾತ್ಮಕ ಘಟನೆ ಅಂದರೆ ವೃತ್ತಿ ಜೀವನದಲ್ಲಿ ದೈವಿಕ ಬಲ ಮತ್ತು ಉನ್ನತ ಸ್ಥಾನ. ಹೌದು, ನಿಮ್ಮ ರಾಶ್ಯಾಧಿಪತಿ ಗುರುವು ಅತ್ಯಂತ ಬಲಶಾಲಿಯಾಗಿರುವುದರಿಂದ ಉದ್ಯೋಗದಲ್ಲಿ ನೀವು ಇಷ್ಟು ವರ್ಷ ಪೂರ್ತಿ ಅವಮಾನಗಳಿಗೆ ಈಗ ಗೌರವದ ರೂಪದಲ್ಲಿ ಉತ್ತರ ಸಿಗಲಿದೆ. ಆಫೀಸ್ನಲ್ಲಿ ನಿಮ್ಮ ಬಾಸ್ ಅಥವಾ ಮೇಲಾಧಿಕಾರಿಗಳು ನಿಮ್ಮ ಪ್ರಾಮಾಣಿಕತೆಯನ್ನು ಗುರುತಿಸಲಿದ್ದಾರೆ. ಪ್ರಮೋಷನ್ ನಿಮ್ಮನ್ನು ಹುಡುಕಿಕೊಂಡು ಬರಲಿದೆ. ಸರ್ಕಾರಿ ಕೆಲಸಕ್ಕಾಗಿ, ಅದರಲ್ಲೂ ಶಿಕ್ಷಕ ವೃತ್ತಿ ಅಥವಾ ಬ್ಯಾಂಕಿಂಗ್ ಕ್ಷೇತ್ರಕ್ಕಾಗಿ ಪ್ರಯತ್ನಿಸುತ್ತಿರುವವರಿಗೆ ನೇಮಕಾತಿ ಪತ್ರ ಕೈ ಸೇರುವ ಪ್ರಬಲ ಯೋಗವಿದೆ. ಮೀನರಾಶಿಯವರು ಕೆಲಸದಲ್ಲಿ ಕಳ್ಳತನ ಮಾಡಲ್ಲ. ನಿಮ್ಮ ಈ ನಿಷ್ಠೆಯೇ ನಿಮಗೆ ರಾಜಯೋಗ ತಂದುಕೊಡಲಿದೆ. ಎರಡನೇ ದೊಡ್ಡ ಘಟನೆ ಅನಿರೀಕ್ಷಿತ ಧನಲಾಭ ಮತ್ತು ಆರ್ಥಿಕ ಸುಧಾರಣೆ. ಮೀನರಾಶಿಯವರು ಹಣದ ಹಿಂದೆ ಹೋಗುವವರಲ್ಲ, ಆದರೆ ಹಣವೇ ನಿಮ್ಮನ್ನು ಹುಡುಕಿಕೊಂಡು ಬರುವ ಕಾಲ ಇದು. ಗ್ರಹಗಳ ಸಂಚಾರವು ಧನಸ್ಥಾನವನ್ನು ದೃಷ್ಟಿಸುತ್ತಿರುವುದರಿಂದ ನಿಮ್ಮ ಆದಾಯದ ಮೂಲಗಳು ಹೆಚ್ಚಾಗಲಿವೆ. ನೀವು ಮರೆತು ಹೋಗಿದ್ದ ಹಳೆಯ ಇನ್ಶೂರೆನ್ಸ್ ಪಾಲಿಸಿ ಅಥವಾ ಪೂರ್ವಜರ ಆಸ್ತಿಯ ಪಾಲು ಅಥವಾ ಎಲ್ಲೋ ಸಿಲುಕಿಕೊಂಡಿದ್ದ ದೊಡ್ಡ ಮೊತ್ತದ ಹಣ ಬಡ್ಡಿ ಸಮೇತ ವಾಪಸ್ ಬರಲಿದೆ. ಮೀನರಾಶಿಯವರು ಖರ್ಚು ಮಾಡುವುದರಲ್ಲಿ ಎತ್ತಿದ ಕೈ. ಆದರೆ ಈ ವರ್ಷ ಬರುವ ಹಣ ನಿಮ್ಮ ಸಾಲಗಳನ್ನೆಲ್ಲ ತೀರಿಸಿ ಬ್ಯಾಂಕ್ ಬ್ಯಾಲೆನ್ಸ್ ಹೆಚ್ಚಿಸುವಂತೆ ಮಾಡಲಿದೆ. ನಿಮ್ಮ ಕಷ್ಟದ ದಿನಗಳು ಮುಗಿದು ಲಕ್ಷ್ಮೀ ದೇವಿಯ ಕಟಾಕ್ಷ ನಿಮ್ಮ ಮನೆಯ ಮೇಲೆ ಬೀಳಲಿದೆ. ಮೂರನೆಯ ರೋಚಕ ಘಟನೆ ಸ್ವಂತ ಮನೆ ಮತ್ತು ಕನಸಿನ ಸೂರು. ಮೀನರಾಶಿಯವರಿಗೆ ನೀರಿನ ಜೊತೆ ಅಥವಾ ಪ್ರಕೃತಿಯ ಜೊತೆ ಇರಲು ಇಷ್ಟ. ನೀವು ಖರೀದಿಸುವ ಮನೆ ಅಥವಾ ಸೈಟ್ ಕೂಡ ಅಷ್ಟೇ ಸುಂದರವಾದ ಜಾಗದಲ್ಲಿರಲಿದೆ. ಇಷ್ಟು ದಿನ ಬಾಡಿಗೆ ಮನೆಯಲ್ಲಿದ್ದು ಮನೆ ಬದಲಾಯಿಸಿ ಸಾಕಾಗಿದ್ರೆ ಈಗ ನಿಮ್ಮದೇ ಆದ ಸ್ವಂತ ಮನೆಯ ಯೋಗ ಕೂಡಿ ಬರಲಿದೆ. 4ನೇ ಮನೆಯ ಬಲವಾದ ಹೆಚ್ಚಾಗಲಿದ್ದು ಗೃಹ ನಿರ್ಮಾಣಕ್ಕೆ ಇದ್ದ ಎಲ್ಲ ಅಡೆತಡೆಗಳು ನಿವಾರಣೆಯಾಗಲಿವೆ. ಮೀನರಾಶಿಯವರು ಮನೆಯನ್ನು ದೇವಾಲಯದಂತೆ ನೋಡಿಕೊಳ್ಳುವವರು. ಈ ವರ್ಷ ನೀವು ಕಟ್ಟುವ ಮನೆ ವಾಸ್ತು ಪ್ರಕಾರವಾಗಿದ್ದು ನಿಮ್ಮ ಮುಂದಿನ ಏಳಿಗೆಗೆ ಕಾರಣವಾಗಲಿದೆ. 4ನೇ ಮಹತ್ತರ ಘಟನೆ ವಿದೇಶ ಯೋಗ ಮತ್ತು ದೂರ ಪ್ರಯಾಣ. ಮೀನರಾಶಿಯು ಜಲರಾಶಿಯಾಗಿದ್ದು 12ನೇ ಮನೆಯ ಅಧಿಪತಿಯೂ ಆಗಿರುವುದರಿಂದ ವಿದೇಶ ಪ್ರಯಾಣಕ್ಕೆ ಅತ್ಯಂತ ಪ್ರಶಸ್ತವಾದ ರಾಶಿ ನಿಮ್ಮದು. ಯಾರೆಲ್ಲ ವಿದೇಶಕ್ಕೆ ಹೋಗಬೇಕು ಎಂದು ಪಾಸ್ಪೋರ್ಟ್ ಮಾಡಿಸಿ ಇಟ್ಕೊಂಡಿದ್ದೀರೋ ಅವರಿಗೆ ವೀಸಾ ಸಿಗುವ ಯೋಗವಿದೆ. ಉದ್ಯೋಗಕ್ಕಾಗಿ ವಿದೇಶಕ್ಕೆ ಹೋಗುವವರಿಗೆ ಅಲ್ಲಿ ಉತ್ತಮ ಸಂಬಳ ಮತ್ತು ಗೌರವ ಸಿಗಲಿದೆ. ಕೇವಲ ಕೆಲಸಕ್ಕೆ ಮಾತ್ರವಲ್ಲ, ತೀರ್ಥಯಾತ್ರೆಗಾಗಿ ಅಥವಾ ಮೋಜು ಮಸ್ತಿಗಾಗಿ ಸಮುದ್ರ ದಾಟಿ ಹೋಗುವ ಯೋಗವಿದೆ. ನಿಮ್ಮ ಜೀವನದ ದಿಕ್ಕನ್ನೇ ಬದಲಿಸುವಂತಹ ಪ್ರಯಾಣ ಇದಾಗಲಿದೆ. 5ನೇ ಘಟನೆ ವಾಹನ ಯೋಗ ಮತ್ತು ಸುಖ ಪ್ರಯಾಣ.
ಮೀನರಾಶಿಯವರು ಐಷಾರಾಮಿ ಜೀವನಕ್ಕಿಂತ ನೆಮ್ಮದಿಯ ಜೀವನ ಬಯಸುವವರು. ನಿಮ್ಮ ಕುಟುಂಬದ ಅಗತ್ಯಕ್ಕೆ ತಕ್ಕಂತೆ ಹೊಸ ಕಾರು ಅಥವಾ ವಾಹನವನ್ನು ಖರೀದಿಸುವಿರಿ. ಹಳೆಯ ವಾಹನದಿಂದ ಆಗುತ್ತಿದ್ದ ತೊಂದರೆಗಳು ತಪ್ಪಲಿವೆ. ಗುರುಗ್ರಹದ ಅನುಗ್ರಹದಿಂದ ಹಳದಿ ಬಣ್ಣದ ಅಥವಾ ಬಿಳಿ ಬಣ್ಣ ವಾಹನ ನಿಮಗೆ ಅದೃಷ್ಟ ತರಲಿದೆ. ಈ ವಾಹನ ಖರೀದಿ ಸಮಾಜದಲ್ಲಿ ನಿಮ್ಮ ಘನತೆಯನ್ನು ಹೆಚ್ಚಿಸಲಿದೆ. 6ನೇ ಘಟನೆ ಪ್ರೇಮ ವಿವಾಹ ಮತ್ತು ದಾಂಪತ್ಯದಲ್ಲಿ ಮಧುರ ಬಾಂಧವ್ಯ. ಮೀನರಾಶಿಯವರು ಪ್ರೀತಿಯ ಸಾಗರ. ನೀವು ಪ್ರೀತಿಸಿದರೆ ಜೀವವನ್ನೇ ನೀಡುತ್ತೀರಿ. ಅವಿವಾಹಿತರಿಗೆ ಕಂಕಣ ಭಾಗ್ಯ ಕೂಡಿ ಬರಲಿದೆ. ನಿಮ್ಮ ಮನಸ್ಸಿಗೆ ಒಪ್ಪುವಂತಹ, ನಿಮ್ಮ ಭಾವನೆಗಳನ್ನು ಅರ್ಥ ಮಾಡಿಕೊಳ್ಳುವಂಥ ಸಂಗಾತಿ ಸಿಗಲಿದ್ದಾರೆ. ಪ್ರೀತಿಸುತ್ತಿರುವ ಜೋಡಿಗಳಿಗೆ ಮನೆಯವರ ಒಪ್ಪಿಗೆ ಸಿಗಲಿದೆ. ಇನ್ನು ಮದುವೆಯಾದ ದಂಪತಿಗಳಲ್ಲಿ ಅನ್ಯೋನ್ಯತೆ ಹೆಚ್ಚಾಗಲಿದೆ. ಮೀನರಾಶಿಯವರು ತುಂಬ ಸೆನ್ಸಿಟಿವ್, ಸಣ್ಣ ಮಾತಿಗೆ ಬೇಜಾರು ಮಾಡಿಕೊಳ್ಳುತ್ತಾರೆ. ಆದರೆ ಈ ವರ್ಷ ನಿಮ್ಮ ಸಂಗಾತಿ ನಿಮ್ಮನ್ನು ಮಗುವಿನಂತೆ ನೋಡಿಕೊಳ್ಳಲಿದ್ದಾರೆ. ಇದರಿಂದ ದಾಂಪತ್ಯ ಜೀವನ ಸ್ವರ್ಗವಾಗಲಿದೆ. 7ನೇದು ಸ್ವಂತ ಬಿಸ್ನೆಸ್ ಮತ್ತು ವಿಸ್ತರಣೆ. ಮೀನರಾಶಿಯವರಿಗೆ ಕ್ರಿಯೇಟಿವಿಟಿ ಅಥವಾ ಸೃಜನಶೀಲತೆ ಜಾಸ್ತಿ. ನೀವು ಸ್ವಂತ ಉದ್ಯಮ, ಅದರಲ್ಲೂ ನೀರಿಗೆ ಸಂಬಂಧಿಸಿದ ಬಿಸ್ನೆಸ್, ಉದಾಹರಣೆಗೆ ಹೋಟೆಲ್, ಮಿನರಲ್ ವಾಟರ್, ಮೀನುಗಾರಿಕೆ ಅಥವಾ ಶಿಕ್ಷಣ ಸಂಸ್ಥೆ, ಕನ್ಸಲ್ಟೆನ್ಸಿ ಶುರು ಮಾಡಿದರೆ ದೊಡ್ಡ ಮಟ್ಟದ ಲಾಭಕಾರಿದೆ. ಗುರುಬಲ ಇರುವುದರಿಂದ ಬೋಧನೆ ಅಥವಾ ಸಲಹೆ ನೀಡುವ ವ್ಯವಹಾರದಲ್ಲಿ ನೀವು ಯಶಸ್ಸು ಕಾಣುವಿರಿ. ನಿಮ್ಮ ಪ್ರಾಮಾಣಿಕತೆಯೇ ನಿಮ್ಮ ಬಿಸ್ನೆಸ್ಗೆ ಬಂಡವಾಳವಾಗಲಿದೆ. ಗ್ರಾಹಕರು ನಿಮ್ಮ ಮೇಲೆ ಇಡುವ ನಂಬಿಕೆ ನಿಮಗೆ ಲಾಭ ತಂದುಕೊಡಲಿದೆ. 8ನೇ ಘಟನೆ ಷೇರು ಮಾರುಕಟ್ಟೆ ಮತ್ತು ಹೂಡಿಕೆಯಲ್ಲಿ ಲಾಭ. ಮೀನರಾಶಿಯವರಿಗೆ ಅಂದರೆ ಒಳಮನಸ್ಸಿನ ಧ್ವನಿ ತುಂಬ ಶಾರ್ಪ್ ಆಗಿರುತ್ತದೆ. ಷೇರು ಮಾರುಕಟ್ಟೆಯಲ್ಲಿ ನೀವು ನಿಮ್ಮ ಬುದ್ಧಿವಂತಿಕೆಗಿಂತ ಹೆಚ್ಚಾಗಿ ನಿಮ್ಮ ಮನಸ್ಸಿನ ಧ್ವನಿಯನ್ನು ಕೇಳಿ ಹೂಡಿಕೆ ಮಾಡಿದರೆ ಲಾಭ ಜಾಸ್ತಿ. ಚಿನ್ನ ಮತ್ತು ಬೆಳ್ಳಿಯ ಮೇಲಿನ ಹೂಡಿಕೆ ನಿಮಗೆ ರಕ್ಷಾ ಕವಚದಂತೆ ಕೆಲಸ ಮಾಡುತ್ತದೆ. ದೀರ್ಘಕಾಲದ ಹೂಡಿಕೆಗಳು ಈಗ ಪಕ್ವವಾಗಿ ಕೈಗೆ ಹಣ ಬರುವ ಸಮಯ. ಆದರೆ ದುರಾಸೆಗೆ ಬಿದ್ದು ಸಾಲ ಮಾಡಿ ಟ್ರೇಡಿಂಗ್ ಮಾಡಲು ಹೋಗಬೇಡಿ. 9ನೇದು ಆಧ್ಯಾತ್ಮಿಕ ಏಳಿಗೆ ಮತ್ತು ದೈವ ದರ್ಶನ. ಮೀನರಾಶಿಯವರು ಪುಟ್ಟ ದೈವ ಭಕ್ತರು. ನೀವು ಪುಣ್ಯಕ್ಷೇತ್ರಗಳಿಗೆ, ಕಾಶಿ, ರಾಮೇಶ್ವರ, ತಿರುಪತಿ ಅಥವಾ ಮಂತ್ರಾಲಯದಂಥ ಕ್ಷೇತ್ರಗಳಿಗೆ ಕುಟುಂಬ ಸಮೇತ ಭೇಟಿ ನೀಡುವಿರಿ. ಮನೆಯಲ್ಲಿ ಶುಭ ಕಾರ್ಯಗಳು, ಹೋಮ ಹವನಗಳು, ಸತ್ಯನಾರಾಯಣ ಪೂಜೆಗಳು ನಡೆಯಲಿವೆ. ನಿಮ್ಮ ಮನಸ್ಸಿಗೆ ಅಗಾಧವಾದ ಶಾಂತಿ ಮತ್ತು ನೆಮ್ಮದಿ ಸಿಗಲಿದೆ. ನೀವು ಮಾಡುವ ಧ್ಯಾನ ಮತ್ತು ಪೂಜೆಗಳಿಗೆ ಈ ವರ್ಷ ದೈವಿಕ ಶಕ್ತಿ ಸಿಗಲಿದ್ದು ನಿಮ್ಮ ಮುಖದಲ್ಲಿ ತೇಜಸ್ಸು ಕಾಣಿಸುತ್ತಲಿದೆ. ಘಟನೆ ಮಕ್ಕಳ ವಿದ್ಯಾಭ್ಯಾಸ ಮತ್ತು ಸಂತಾನ ಭಾಗ್ಯ. ಮೀನರಾಶಿಯ ಪೋಷಕರು ಮಕ್ಕಳಿಗಾಗಿ ತಮ್ಮ ಜೀವನವನ್ನೇ ತೇಯುವವರು. ನಿಮ್ಮ ಮಕ್ಕಳು ವಿದ್ಯಾಭ್ಯಾಸದಲ್ಲಿ ಉನ್ನತ ಶ್ರೇಣಿಯಲ್ಲಿ ತೇರ್ಗಡೆಯಾಗಲಿದ್ದಾರೆ. ಮೆಡಿಕಲ್ ಅಥವಾ ರಿಸರ್ಚ್ ಕ್ಷೇತ್ರದಲ್ಲಿ ಓದುತ್ತಿರುವ ಮಕ್ಕಳಿಗೆ ದೊಡ್ಡ ಅವಕಾಶಗಳು ಸಿಗಲಿವೆ. ಮಕ್ಕಳಿಲ್ಲದೆ ಕೊರಗುತ್ತಿರುವ ದಂಪತಿಗಳಿಗೆ ಸಂತಾನ ಭಾಗ್ಯದ ಶುಭ ಸುದ್ದಿ ಕೇಳಿ ಬರಲಿದೆ. ನಿಮ್ಮ ಮಕ್ಕಳು ಸಮಾಜದಲ್ಲಿ ಕೀರ್ತಿವಂತರಾಗಲಿದ್ದಾರೆ. ಇದನ್ನು ನೋಡಿ ನಿಮ್ಮ ಜನ್ಮ ಸಾರ್ಥಕವಾಯಿತು ಎಂದು ಅನಿಸಲಿದೆ. 11ನೇ ಸಕಾರಾತ್ಮಕ ಘಟನೆ ಹೊಸ ಸ್ಕಿಲ್ ಮತ್ತು ತಂತ್ರಜ್ಞಾನದ ಬಳಕೆ. ಮೀನರಾಶಿಯವರು ಬದಲಾವಣೆಗೆ ಒಗ್ಗಿಕೊಳ್ಳಲು ಸ್ವಲ್ಪ ಸಮಯ ತೆಗೆದುಕೊಳ್ಳುತ್ತಾರೆ. ಆದರೆ ನೀವು ಹೊಸ ಟೆಕ್ನಾಲಜಿ, ಹೊಸ ಸಾಫ್ಟ್ವೇರ್ ಅಥವಾ ಹೊಸ ಭಾಷೆಯನ್ನು ಕಲಿಯುವ ಅನಿವಾರ್ಯತೆ ಮತ್ತು ಉತ್ಸಾಹ ಎರಡನ್ನೂ ಹೊಂದುವಿರಿ. ಹೊಸ ಎಲೆಕ್ಟ್ರಾನಿಕ್ ಡಿವೈಸ್ಗಳು, ಗ್ಯಾಜೆಟ್ಗಳು ನಿಮ್ಮ ಮನೆಗೆ ಬರಲಿವೆ. ಆನ್ಲೈನ್ ಮೂಲಕ ಹಣ ಸಂಪಾದಿಸುವ ಮಾರ್ಗಗಳನ್ನು ಕಂಡುಕೊಳ್ಳುವಿರಿ. 12ನೇ ಘಟನೆ ಕೋರ್ಟು ಕಚೇರಿ ಮತ್ತು ವಿವಾದಗಳ ಇತ್ಯರ್ಥ. ಮೀನರಾಶಿಯವರು ಶಾಂತಿ ಪ್ರಿಯರು, ಜಗಳ ಇಷ್ಟಪಡದವರು. ನಿಮ್ಮ ಮೇಲೆ ಯಾರಾದರೂ ಸುಳ್ಳು ಕೇಸ್ ಹಾಕಿದ್ರೆ ಅಥವಾ ಆಸ್ತಿಗಾಗಿ ಕೋರ್ಟ್ ಅಲೆದಾಟವಿದ್ರೆ ಅದೆಲ್ಲದಕ್ಕೂ ಮುಕ್ತಿ ಸಿಗಲಿದೆ. ತೀರ್ಪು ನಿಮ್ಮ ಪರವಾಗಿ ಬರಲಿದೆ. ಕುಟುಂಬದಲ್ಲಿ ಅಣ್ಣ ತಮ್ಮಂದಿರ ನಡುವೆ ಇದ್ದ ಆಸ್ತಿ ಜಗಳಗಳು ಹಿರಿಯರ ಮಧ್ಯಸ್ಥಿಕೆಯಲ್ಲಿ ರಾಜಿ ಸಂಧಾನದ ಮೂಲಕ ಬಗೆಹರಿಯಲಿವೆ. ನಿಮಗೆ ಸಿಗಬೇಕಾದ ನ್ಯಾಯಯುತವಾದ ಪಾಲು ನಿಮಗೆ ಸಿಗಲಿದೆ. ಸ್ನೇಹಿತರೆ, ಜೀವನ ಎಂದರೆ ಕೇವಲ ಹೂವಿನ ಹಾಸಿಗೆಯಲ್ಲ, ಅಲ್ಲಿ ಮುಳ್ಳುಗಳು ಕೂಡ ಇರುತ್ತವೆ. ಈಗ ನಾನು ಹೇಳಲಿರುವ 2 ಘಟನೆಗಳು ನಕಾರಾತ್ಮಕವಾಗಿದ್ದು ಮೀನರಾಶಿಯವರ ಅತಿಯಾದ ಒಳ್ಳೆಯತನವೇ ಇದಕ್ಕೆ ಕಾರಣವಾಗಬಹುದು. ಎಚ್ಚರ ವಹಿಸಿದರೆ ಗಂಡಾಂತರದಿಂದ ಪಾರಾಗಬಹುದು. 13ನೇ ಘಟನೆ ಅತಿಯಾದ ನಂಬಿಕೆ ಮತ್ತು ಹಣಕಾಸಿನ ಮೋಸ. ಮೀನರಾಶಿಯವರ ಅತಿ ದೊಡ್ಡ ವೀಕ್ನೆಸ್ ಎಂದರೆ ಯಾರೇ ಬಂದು ಕಣ್ಣೀರು ಹಾಕಿದರೂ ನಂಬಿಬಿಡುತ್ತೀರಿ. ಇದೇ ಗುಣ ನಿಮಗೆ ಮುಳುವಾಗಬಹುದು. ಸ್ನೇಹಿತರು ಅಥವಾ ಸಂಬಂಧಿಕರಿಗೆ ನೀವು ಕೊಟ್ಟ ಹಣ ವಾಪಸ್ ಬಾರದೆ ಸಂಬಂಧವು ಕೆಟ್ಟು ಹಣವು ಹೋಗುವ ಪ್ರಸಂಗ ಎದುರಾಗಲಿದೆ. ಶ್ಯೂರಿಟಿ ಹಾಕಿ ಸಂಕಷ್ಟಕ್ಕೆ ಸಿಲುಕಿಕೊಳ್ಳುವ ಸಾಧ್ಯತೆ ಇದೆ. ನೀವು ತುಂಬ ಕರುಣಾಮಯಿಗಳು ನಿಜ, ಆದರೆ ವ್ಯವಹಾರದಲ್ಲಿ ದಾಕ್ಷಿಣ್ಯ ಬೇಡ. ಇದಕ್ಕೆ ಪರಿಹಾರ ಹಣ ಕೊಟ್ಟು ಕೆಡಬೇಡಿ. ಯಾರನ್ನೇ ನಂಬಿದರೂ ದಾಖಲೆ ಇಲ್ಲದೆ ವ್ಯವಹರಿಸಬೇಡಿ. ನಿಮ್ಮ ದಯಾಗುಣವನ್ನು ಜನ ದುರುಪಯೋಗ ಪಡಿಸಿಕೊಳ್ಳಲು ಬಿಡಬೇಡಿ.
14ನೆಯ ಘಟನೆ ಪಾದಗಳ ಸಮಸ್ಯೆ ಮತ್ತು ಉದಾಸೀನತೆ. ಮೀನರಾಶಿಯು ಮನುಷ್ಯನ ಪಾದಗಳನ್ನು ಸೂಚಿಸುತ್ತದೆ. ಸಾಡೆ-ಸಾತಿ ಪ್ರಭಾವ ಇರುವುದರಿಂದ ನಿಮಗೆ ಕಾಲಿನ ಸಮಸ್ಯೆ, ಹಿಮ್ಮಡಿ ನೋವು ಅಥವಾ ನೀರಿನಿಂದ ಬರುವ ಸೋಂಕುಗಳು ಕಾಡಬಹುದು. ಹಾಗೆಯೇ ಮೀನರಾಶಿಯವರು ನೋಡೋಣ ಬಿಡು, ನಾಳೆ ಮಾಡಿದರಾಯಿತು ಎಂದು ಉದಾಸೀನ ಮಾಡುವ ಸ್ವಭಾವದವರು. ಈ ಸೋಮಾರಿತನದಿಂದ ದೊಡ್ಡ ಅವಕಾಶಗಳನ್ನು ಕಳೆದುಕೊಳ್ಳುವ ಸಾಧ್ಯತೆ ಇದೆ. ಆರೋಗ್ಯದ ವಿಷಯದಲ್ಲಿ ಸಣ್ಣ ಸಮಸ್ಯೆ ಕಂಡರೂ ನಿರ್ಲಕ್ಷ್ಯ ಮಾಡಬೇಡಿ. ಇದಕ್ಕೆ ಪರಿಹಾರ ಪ್ರತಿದಿನ ವಾಕಿಂಗ್ ಮಾಡಿ ಮತ್ತು ಬೆಚ್ಚಗಿನ ನೀರನ್ನು ಕುಡಿಯಿರಿ. ಮೀನರಾಶಿಯವರು ರಾಜಯೋಗವನ್ನು ಅನುಭವಿಸಲು ಮತ್ತು ಬರುವ ಕಷ್ಟಗಳನ್ನು ತಡೆಯಲು ಮಾಡಬೇಕಾದ ಸುಲಭ ಪರಿಹಾರಗಳು ಇಲ್ಲಿವೆ. ಮುಂದಿನ 3 ನಿಮಿಷ ತುಂಬ ಮುಖ್ಯ, ಮಿಸ್ ಮಾಡಬೇಡಿ. ಮೀನರಾಶಿಯ ಅಧಿಪತಿ ಗುರು, ಆದ್ದರಿಂದ ಪ್ರತಿ ಗುರುವಾರ ಗುರು ರಾಘವೇಂದ್ರ ಸ್ವಾಮಿಗಳ ದೇವಸ್ಥಾನಕ್ಕೆ ಭೇಟಿ ನೀಡಿ. ಸಾಧ್ಯವಾದರೆ ಹಳದಿ ಬಣ್ಣದ ಹೂಗಳನ್ನು ದೇವರಿಗೆ ಅರ್ಪಿಸಿ. ಇದು ಗುರುಬಲವನ್ನು ಹೆಚ್ಚಿಸಿ ನಿಮ್ಮ ಜೀವನದಲ್ಲಿ ಬರುವ ಎಲ್ಲ ಅಡೆತಡೆಗಳನ್ನು ನಿವಾರಿಸುತ್ತದೆ. 2ನೆಯದಾಗಿ ಜಲಚರಗಳಿಗೆ ಆಹಾರ. ಮೀನರಾಶಿ ಜಲರಾಶಿಯಾಗಿರುವುದರಿಂದ ಕೆರೆ ಅಥವಾ ನದಿಯಲ್ಲಿರುವ ಮೀನುಗಳಿಗೆ ಆಹಾರ, ಮಂಡಕ್ಕಿ ಅಥವಾ ಹಿಟ್ಟು ಹಾಕುವುದು ಶ್ರೇಷ್ಠ ಪರಿಹಾರ. ಇದು ನಿಮ್ಮ ಸಾಲಬಾಧೆಯನ್ನು ನಿವಾರಿಸಲು ಮತ್ತು ಮಾನಸಿಕ ಶಾಂತಿಯನ್ನು ಪಡೆಯಲು ಅದ್ಭುತವಾಗಿ ಕೆಲಸ ಮಾಡುತ್ತದೆ. ಪ್ರಾಣಿ ದಯೆ ಮೀನರಾಶಿಯವರಿಗೆ ರಕ್ಷಾ ಕವಚವಿದ್ದಂತೆ. 3ನೇ ಸರಳ ಪರಿಹಾರ, ವಿಷ್ಣು ಸಹಸ್ರನಾಮ ಪಾರಾಯಣ. ಮೀನರಾಶಿಯವರಿಗೆ ಮಹಾವಿಷ್ಣುವಿನ ಆರಾಧನೆ ಸಂಜೀವಿನಿ ಇದ್ದಂತೆ. ಪ್ರತಿದಿನ ಅಥವಾ ಕನಿಷ್ಠ ಗುರುವಾರ ಮತ್ತು ಶನಿವಾರದಂದು ವಿಷ್ಣು ಸಹಸ್ರನಾಮವನ್ನು ಕೇಳಿಸಿಕೊಳ್ಳಿ. ಇದು ನಿಮ್ಮಲ್ಲಿರುವ ಭಯ ಮತ್ತು ಆತಂಕವನ್ನು ದೂರ ಮಾಡಿ ಆತ್ಮವಿಶ್ವಾಸವನ್ನು ತುಂಬುತ್ತದೆ. ಸ್ನೇಹಿತರೆ, ಮೀನರಾಶಿಯವರ ಪಾಲಿಗೆ ನಿಜಕ್ಕೂ ಒಂದು ಹೊಸ ಅಧ್ಯಾಯ. ಗ್ರಹಗಳು ನಿಮಗೆ ಬೆಂಬಲವಾಗಿ ನಿಂತಿವೆ. ನೀವು ಕೇವಲ ಎಚ್ಚರಿಕೆಯಿಂದ ಮತ್ತು ಬುದ್ಧಿವಂತಿಕೆಯಿಂದ ಇರಬೇಕಷ್ಟೇ. ಈ 14 ಘಟನೆಗಳಲ್ಲಿ ನೀವು ಯಾವುದಕ್ಕಾಗಿ ಕಾಯುತ್ತಿದ್ದೀರಿ? ಸದ್ಯಕ್ಕೆ ನಿಮ್ಮ ಜೀವನದಲ್ಲಿ ಅತಿ ದೊಡ್ಡ ಸಮಸ್ಯೆ ಯಾವುದು? ಸಾಲದ ಸಮಸ್ಯೆಯೇ ಅಥವಾ ಆರೋಗ್ಯವೇ ಅಥವಾ ನಂಬಿದವರು ಮೋಸ ಮಾಡಿದ್ದಾರೆ? ದಯವಿಟ್ಟು ಮುಚ್ಚುಮರೆ ಇಲ್ಲದೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ನಿಮ್ಮ ಸಮಸ್ಯೆಗೆ ತಕ್ಕ ಜ್ಯೋತಿಷ್ಯ ಪರಿಹಾರವನ್ನು ನಾವು ಮುಂದಿನ ವಿಡಿಯೋಗಳಲ್ಲಿ ತಿಳಿಸಲು ಪ್ರಯತ್ನಿಸುತ್ತೇವೆ. ಹಾಗೆ ಈ ವಿಡಿಯೋದಲ್ಲಿ ನೀಡಿದ ಮಾಹಿತಿ ನಿಮಗೆ ಸತ್ಯಕ್ಕೆ ಹತ್ತಿರ ಎನಿಸಿದರೆ ದಯವಿಟ್ಟು ಲೈಕ್ ಮಾಡಿ. ನಿಮ್ಮ ಮೀನರಾಶಿಯ ಸ್ನೇಹಿತರಿಗೆ, ಕಷ್ಟದಲ್ಲಿರುವವರಿಗೆ ವಾಟ್ಸ್ಯಾಪ್ನಲ್ಲಿ ಶೇರ್ ಮಾಡಿ. ಅವರಿಗೂ ಈ ದೈವಿಕ ಸಂದೇಶ ತಲುಪಲಿ. ಅವರಿಗೂ ಒಳ್ಳೆಯದಾಗಲಿ. ನಿಮ್ಮ ಬದುಕು ಬಂಗಾರವಾಗಲಿ. ಗುರುರಾಯರ ಕೃಪೆ ನಿಮ್ಮ ಕುಟುಂಬದ ಮೇಲೆ ಸದಾ ಇರಲಿ ಎಂದು ಹಾರೈಸುತ್ತಾ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಯಾರೋ ಮಾಡಿದ ತಪ್ಪಿಗೆ ನೀವು ಶಿಕ್ಷೆ ಅನುಭವಿಸುವುದು, ನಂಬಿದವರೇ ನಿಮ್ಮನ್ನು ಪಾತಾಳಕ್ಕೆ ತಳ್ಳುವುದು, ಎಷ್ಟೇ ಒಳ್ಳೆಯವರಾಗಿದ್ದರೂ ಕೊನೆಗೆ ದಡ್ಡ ಎಂದು ಕರೆಸಿಕೊಳ್ಳುವುದು, ಇದೇನಾ ಮೀನರಾಶಿಯವರ ಹಣೆಬರಹ? ಹಗಲು ರಾತ್ರಿ ನನ್ನ ಜೀವನದಲ್ಲಿ ಏನು ನಡೆಯುತ್ತಿದೆ? ನಾನು ಯಾವ ತಪ್ಪು ಮಾಡಿದೆ? ನಾನು ಜನರಿಗೆ ಸಹಾಯ ಮಾಡಿದ್ದೇ ತಪ್ಪ? ನನಗೆ ಯಾಕೆ ಹೀಗಾಗುತ್ತಿದೆ? ಕಷ್ಟ ಎಂದು ಬಂದವರಿಗೆಲ್ಲ ನನ್ನ ಕೈಲಾದಷ್ಟು ಸಹಾಯ ಮಾಡಿದೆ. ಆದರೆ ಸಹಾಯ ಮಾಡಿದವರೇ, ಸಹಾಯ ಪಡೆದವರೇ ಈಗ ನನ್ನನ್ನು ದೂರುತ್ತಿದ್ದಾರೆ ಎಂದು ಎಂದಾದರೂ ನಿಮಗೆ ಅನಿಸಿದೆಯಾ? ಹೌದು ಆತ್ಮೀಯ ಮೀನರಾಶಿಯವರೇ, ನೀವು ಸಾಕ್ಷಾತ್ ದೇವತಾ ಮನುಷ್ಯರು. ಗುರುಗ್ರಹದ ಆಶೀರ್ವಾದ ಪಡೆದ ನೀವು ಈ ರಾಶಿಚಕ್ರದ ಅಂತಿಮ ರಾಶಿ. ಅಂದರೆ ಉಳಿದ 11 ರಾಶಿಗಳ ಜ್ಞಾನ ಮತ್ತು ಅನುಭವ ನಿಮ್ಮ ಒಬ್ಬರಲ್ಲೇ ಇದೆ. ನಿಮ್ಮದು ಕಲ್ಮಶವಿಲ್ಲದ ಹಾಲಿನಂತಹ ಮನಸ್ಸು. ದಾರಿಯಲ್ಲಿ ಹೋಗುವವರ ನೋವಿಗೂ ಕಣ್ಣೀರು ಹಾಕುವ ಕರುಣಾಮಯಿಗಳು ನೀವು. ಕಲೆ, ಸಾಹಿತ್ಯ ಮತ್ತು ದೈವ ಭಕ್ತಿಯಲ್ಲಿ ನಿಮಗೆ ಸಾಟಿ ಇಲ್ಲ. ನಿಮ್ಮ ಇಂಟ್ಯೂಷನ್ ಅಥವಾ ಅಂತಃಪ್ರೇರಣೆ ಅಷ್ಟೊಂದು ಶಕ್ತಿಶಾಲಿ ಅಂದರೆ ಮುಂದೆ ಆಗುವುದನ್ನು ನೀವು ಊಹಿಸಬಲ್ಲಿರಿ. ಆದರೆ ಆತ್ಮೀಯ ಮೀನರಾಶಿಯವರೇ, ಎದೆ ಮೇಲೆ ಕೈ ಇಟ್ಟು ಹೇಳಿ, ಜಗತ್ತಿನ ಕಷ್ಟಗಳಿಗೆಲ್ಲ ಮರುಗುವ ನೀವು ನಿಮ್ಮ ಕಷ್ಟಗಳಿಗೆ ಯಾಕೆ ಪರಿಹಾರ ಕಂಡುಕೊಳ್ಳಲಾಗ್ತಿಲ್ಲ? ಜ್ಞಾನದ ಕಾರಕ ಗುರುವಿನ ರಾಶಿಯಲ್ಲಿ ಹುಟ್ಟಿದ ನೀವು ಜೀವನದ ಪರೀಕ್ಷೆಯಲ್ಲಿ ಯಾಕೆ ಫೇಲ್ ಆಗುತ್ತಿದ್ದೀರಿ? ಎಷ್ಟೋ ಜನ ನಿಮ್ಮ ಕಣ್ಣ ಮುಂದೆ ಬೆಳೆದು ನಿಂತರೂ ನೀವು ಮಾತ್ರ ಇನ್ನೂ ಅಲ್ಲೇ ಇದ್ದೀರಿ. ಅಂದರೆ ಅದಕ್ಕೆ ಕಾರಣವೇನು? ನಿಮ್ಮ ಜೀವನದಲ್ಲಿ ನೆಮ್ಮದಿ ಇಲ್ಲದಿರುವುದಕ್ಕೆ, ಹಣ ನಿಲ್ಲದಿರುವುದಕ್ಕೆ ಅಥವಾ ಪದೇ ಪದೇ ಮೋಸ ಹೋಗುವುದಕ್ಕೆ ಗ್ರಹಗಳ ದೋಷಕ್ಕಿಂತ ಹೆಚ್ಚಾಗಿ ನಿಮ್ಮದೇ ಆದ ಒಂದು ಗುಪ್ತ ದೌರ್ಬಲ್ಯ ಕಾರಣವಾಗಿದೆ. ಹೌದು, ಇದು ಕಹಿ ಸತ್ಯ. ನಿಮ್ಮ ಶತ್ರುಗಳು ಹೊರಗಿಲ್ಲ, ನಿಮ್ಮ ಅತಿಯಾದ ಒಳ್ಳೆತನದ ಮುಖವಾಡದ ಹಿಂದೆಯೇ ಅಡಗಿದ್ದಾರೆ. ಆ ಒಂದು ಗುಣ ನಿಮ್ಮನ್ನು ಎಷ್ಟರ ಮಟ್ಟಿಗೆ ಆವರಿಸಿದೆ ಅಂದರೆ ನೀವು ವಾಸ್ತವ ಪ್ರಪಂಚವನ್ನೇ ಮರೆತು ಭ್ರಮೆಯ ಲೋಕದಲ್ಲಿ ಬದುಕುತ್ತಿದ್ದೀರಿ. ದೇವತೆಗಳಂತೆ ಪೂಜಿಸಲ್ಪಡಬೇಕಾದ ನೀವು ಇಂದು ಕೆಲವರ ಕೈಯಲ್ಲಿ ಆಟದ ಬೊಂಬೆಯಾಗಿದ್ದೀರಿ. ಮೀನರಾಶಿಯವರ ಬದುಕನ್ನೇ ಹಾಳು ಮಾಡುತ್ತಿರುವ ಆ ರಹಸ್ಯವೇನು? ಮತ್ತೆ ನೀವು ಸಮುದ್ರದಂತೆ ಗಾಂಭೀರ್ಯದಿಂದ ಬದುಕಬೇಕಾದ್ರೆ ಏನು ಮಾಡಬೇಕು? ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸಿಕೊಡಲಿದ್ದೇವೆ. ಇದನ್ನು ಪೂರ್ತಿಯಾಗಿ ನೋಡಿ, ಯಾಕಂದರೆ ಇದು ಕೇವಲ ವಿಡಿಯೋ ಅಲ್ಲ, ನಿಮ್ಮ ಬದುಕಿನ ಕನ್ನಡಿ.
ಆ ದೊಡ್ಡ ದೌರ್ಬಲ್ಯದ ಬಗ್ಗೆ ತಿಳಿಯುವ ಮೊದಲು ನಿಮ್ಮ ಶಕ್ತಿ ಏನೆಂದು ತಿಳಿಯಿರಿ. ಅದಕ್ಕೂ ಮುಂಚೆ ನೀವಿನ್ನು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ವಿಡಿಯೋಗೆ ಲೈಕ್ ಮಾಡಿ, ವಿಡಿಯೋ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಎಲ್ಲರೂ ಭಕ್ತಿಯಿಂದ ಜೈ ಗುರುದೇವ ಅಂತ ಕಮೆಂಟ್ ಮಾಡಿ. ಮೀನರಾಶಿಯ ಚಿಹ್ನೆ 2 ಮೀನುಗಳು ಒಂದಕ್ಕೊಂದು ಅಂಟಿಕೊಳ್ಳದ ಹಾಗೆ ಚಲಿಸುತ್ತಿರುವಂತಹ ಚಿತ್ರವಾಗಿದೆ. ಮೀನರಾಶಿ ದ್ವಿಸ್ವಭಾವ ರಾಶಿಯಾಗಿರುವುದರಿಂದ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಒದ್ದಾಡುತ್ತಾರೆ. ಮೀನರಾಶಿಯವರು ಆಧ್ಯಾತ್ಮಿಕ ಜೀವನದಲ್ಲಿ ಹೆಚ್ಚು ದೃಢವಾದ ನಂಬಿಕೆ ಉಳ್ಳವರು. ಮೀನರಾಶಿಯವರು ತನ್ನ ಜೀವನ ಸಂಗಾತಿಗೆ ಹೆಚ್ಚು ಪ್ರಾಮುಖ್ಯತೆ ಕೊಡುವವರು. ಕರುಣೆ, ದಯೆ, ಕ್ಷಮಾಗುಣ 12 ರಾಶಿಗಳಿಗೆ ಹೋಲಿಸಿದರೆ ಮೀನರಾಶಿಯವರಲ್ಲಿ ಹೆಚ್ಚಾಗಿ ಕಾಣಬಹುದು. ಜಲತತ್ವ ರಾಶಿಯಾಗಿರುವುದರಿಂದ ಹೊಂದಿಕೊಳ್ಳುವಂತಹ ಸ್ವಭಾವ, ನೀರಿನಷ್ಟೇ ಸರಳ, ಶುದ್ಧವಾಗಿರುತ್ತಾರೆ. ಇವರ ವಿಚಾರ, ಮಾತನಾಡುವಂತಹ ರೀತಿ, ಯೋಚಿಸುವಂತಹ ರೀತಿ, ಇವರ ಕಾರ್ಯವೈಖರಿ, ಇವರು ನೋಡುವ ನೋಟಗಳಲ್ಲಿ ವಿಶೇಷತೆ, ಸರಳತೆಯನ್ನು ಕಾಣಬಹುದು. ಎಷ್ಟೇ ಕಷ್ಟಕರವಾದಂತಹ, ಕ್ಲಿಷ್ಟಕರವಾದಂತಹ ಕೆಲಸವನ್ನು ಕೊಟ್ಟರೂ ಕ್ಷಣ ಮಾತ್ರದಲ್ಲಿಯೇ ಅತಿ ಸುಲಭವಾಗಿ ಮಾಡಿ ಮುಗಿಸುತ್ತಾರೆ. ಮೀನರಾಶಿಯವರೇ, ನೀವು ನೀರಿನ ತತ್ವದವರು. ನೀರು ಹೇಗೆ ಯಾವ ಪಾತ್ರೆಗೆ ಹಾಕಿದರೂ ಅದರ ಆಕಾರ ಪಡೆಯುತ್ತದೆಯೋ ಹಾಗೆ ನೀವು ಎಲ್ಲರೊಂದಿಗೂ ಹೊಂದಿಕೊಳ್ಳುತ್ತೀರಿ. ಮೊದಲನೆಯದಾಗಿ ನಿಮ್ಮ ಅದ್ಭುತವಾದ ಕಲ್ಪನಾ ಶಕ್ತಿ. ಬೇರೆ ರಾಶಿಯವರಿಗೆ ಕಾಣದ ಸುಂದರ ಜಗತ್ತು ನಿಮ್ಮ ಕಣ್ಣಿಗೆ ಕಾಣುತ್ತದೆ. ಎರಡನೆಯದಾಗಿ ನಿಮ್ಮ ಕ್ಷಮಾಗುಣ. ನಿಮಗೆ ಎಷ್ಟೇ ದ್ರೋಹ ಮಾಡಿದವರನ್ನು ನೀವು ಕ್ಷಮಿಸಿ ಬಿಡುತ್ತೀರಿ. ದ್ವೇಷ ಸಾಧಿಸುವುದು ನಿಮ್ಮ ಜಾಯಮಾನದಲ್ಲೇ ಇಲ್ಲ. ಮೂರನೆಯದಾಗಿ ನಿಮ್ಮ ತ್ಯಾಗ ಮನೋಭಾವ. ಪ್ರೀತಿಗಾಗಿ, ಕುಟುಂಬಕ್ಕಾಗಿ ನೀವು ನಿಮ್ಮ ಸರ್ವಸ್ವವನ್ನು ತ್ಯಾಗ ಮಾಡಲು ಸಿದ್ಧರಿರುತ್ತೀರಿ. ಇಷ್ಟೆಲ್ಲ ದೈವಿಕ ಗುಣಗಳಿದ್ದರೂ ನೀವು ಯಾಕೆ ಸೋಲುತ್ತಿದ್ದೀರಿ? ನಿಮ್ಮ ಈ ಗುಣಗಳೇ ನಿಮಗೆ ಉರುಳಾಗಿದ್ದು ಹೇಗೆ? ಬನ್ನಿ, ಕಟು ಸತ್ಯವನ್ನ ಎದುರಿಸೋಣ. ಮೀನರಾಶಿಯವರೇ, ನಿಮ್ಮನ್ನ ಯುದ್ಧ ಮಾಡಿ ಯಾರೂ ಸೋಲಿಸಬೇಕಿಲ್ಲ. ನಿಮ್ಮನ್ನ ಮುಳುಗಿಸುತ್ತಿರುವುದು ನಿಮ್ಮ ಆ ಒಂದು ಗುಣ. ಅದೇ ಅತಿಯಾದ ಭಾವುಕತೆ ಮತ್ತು ವಾಸ್ತವ ಪ್ರಜ್ಞೆ ಇಲ್ಲದ ಕುರುಡು ನಂಬಿಕೆ. ಇದು ಕೇಳಲು ಸಾಧಾರಣ ಎನಿಸಬಹುದು, ಆದರೆ ಇದೇ ನಿಮ್ಮ ಬದುಕಿನ ಕನಸಿನಿಗೆ ನಷ್ಟ. ಮೀನರಾಶಿಯವರು ಬುದ್ಧಿಯಿಂದ ಯೋಚಿಸುವುದಕ್ಕಿಂತ ಹೆಚ್ಚಾಗಿ ಹೃದಯದಿಂದ ಯೋಚಿಸುತ್ತಾರೆ. ಯಾರಾದರೂ ಬಂದು ಕಣ್ಣೀರು ಹಾಕಿದ್ರೆ ಸಾಕು, ಅವರ ಹಿನ್ನೆಲೆ ನೋಡದೆ, ಅವರು ಒಳ್ಳೆಯವರೇ ಕೆಟ್ಟವರೇ ಎಂದು ಪರೀಕ್ಷಿಸದೆ ನಿಮ್ಮ ಪ್ರಾಣವನ್ನೇ ಒತ್ತೆ ಇಟ್ಟು ಅವರಿಗೆ ಸಹಾಯ ಮಾಡುತ್ತೀರಿ. ಅವರು ಸುಳ್ಳು ಹೇಳುತ್ತಿದ್ದಾರೆ ಅಂತ ನಿಮ್ಮ ಒಳಗಿನ ಧ್ವನಿ ನಿಮಗೆ ಎಚ್ಚರಿಕೆ ಕೊಡುತ್ತಿದ್ದರೂ ನೀವು ಅದನ್ನು ನಿರ್ಲಕ್ಷಿಸಿ ಪಾಪ ಅವರು ಬದಲಾಗಬಹುದು ಎಂದು ನಂಬುತ್ತೀರಿ. ವಾಸ್ತವ ಪ್ರಪಂಚ ತುಂಬ ಕ್ರೂರಿಯಾಗಿದೆ ಅನ್ನೋದು ನಿಮಗೆ ಗೊತ್ತಿದ್ದರೂ ನೀವು ಒಂದು ಕನಸಿನ ಲೋಕದಲ್ಲಿ ಬದುಕಲು ಇಷ್ಟಪಡುತ್ತೀರಿ. ಕಷ್ಟಗಳು ಬಂದಾಗ ಅದನ್ನು ಎದುರಿಸುವ ಬದಲು ಅದರಿಂದ ಓಡಿ ಹೋಗಲು ಅಥವಾ ನಿದ್ದೆ, ವ್ಯಸನ ಅಥವಾ ಒಂಟಿತನಕ್ಕೆ ಶರಣಾಗಲು ನೋಡುತ್ತೀರಿ. ಈ ಅತಿಯಾದ ಭಾವುಕತೆ ಮತ್ತು ಪಲಾಯನವಾದ ನಿಮ್ಮ ಜೀವನದ ಮೇಲೆ ಬೀರುತ್ತಿರುವ 3 ಭಯಂಕರ ಪರಿಣಾಮಗಳನ್ನು ಗಮನಿಸಿ. ಮೊದಲನೆಯದಾಗಿ ಭಾವನಾತ್ಮಕ ಶೋಷಣೆ. ಜನರು ನಿಮ್ಮನ್ನು ಕೇವಲ ಬಳಸಿಕೊಳ್ಳಲು ಹತ್ತಿರ ಬರುತ್ತಾರೆ. ಮೀನರಾಶಿಯವರು ಬೇಗ ಕರಗುತ್ತಾರೆ ಅಂತ ಎಲ್ಲರಿಗೂ ಗೊತ್ತು. ನಿಮ್ಮ ಹತ್ತಿರ ಬಂದು ನಾಟಕವಾಡಿ ನಿಮ್ಮ ಹಣವನ್ನು, ಪ್ರೀತಿಯನ್ನು ದೋಚಿಕೊಂಡು ಹೋಗುತ್ತಾರೆ. ನೀವು ಮೋಸ ಹೋದ ನಂತರವೂ ಅವರೇನು ಮಾಡ್ತಾರೆ? ಪಾಪ ಪರಿಸ್ಥಿತಿ ಹಾಗಿತ್ತು ಅಂತ ಅವರಿಗೆ ಸಪೋರ್ಟ್ ಮಾಡ್ತೀರಿ. ಇದು ನಿಮ್ಮನ್ನು ನೀವು ಪಾತಾಳಕ್ಕೆ ತಳ್ಳಿಕೊಂಡಂತೆ ಅಲ್ಲವೇ? ಎರಡನೆಯದಾಗಿ ಆರ್ಥಿಕ ಅಸ್ಥಿರತೆ. ಮೀನರಾಶಿಯವರಿಗೆ ಹಣ ಸಂಪಾದಿಸುವ ಅದ್ಭುತ ಐಡಿಯಾಗಳಿವೆ, ಆದರೆ ಹಣ ಉಳಿಸುವ ಬುದ್ಧಿ ಇಲ್ಲ. ಯಾರೋ ಕಷ್ಟ ಅಂದ್ರು ಅಂತ ಸಾಲ ಕೊಡ್ತೀರಿ ಅಥವಾ ಬೇರೆಯವರ ಸಾಲಕ್ಕೆ ನೀವು ಶ್ಯೂರಿಟಿ ಹಾಕ್ತೀರಿ. ಕೊಟ್ಟ ಹಣ ವಾಪಸ್ ಕೇಳಲು ನಿಮಗೆ ಮುಜುಗರ. ಹೀಗಾಗಿ ದುಡಿದು ಬೇರೆಯವರ ಪಾಲಾಗುತ್ತದೆಯೇ ಹೊರತು ನಿಮ್ಮ ಜೇಬಿನಲ್ಲಿ ಬಿಡಿಗಾಸು ಉಳಿಯಲ್ಲ. ಮೂರನೆಯದಾಗಿ ಅವಕಾಶಗಳ ನಾಶ. ಮತ್ತೊಂದು ಸೋಮಾರಿತನ. ಮೀನರಾಶಿಯವರು ಕನಸು ಕಾಣುವುದರಲ್ಲಿ ಎತ್ತಿದ ಕೈ. ನಾನು ಹಾಗೆ ಮಾಡ್ತೀನಿ, ಹೀಗೆ ಮಾಡ್ತೀನಿ ಅಂತ ಮನಸ್ಸಲ್ಲೇ ಅರಮನೆ ಕಟ್ಟಿತೀರಿ. ಆದರೆ ಅದನ್ನು ಕಾರ್ಯರೂಪಕ್ಕೆ ತರುವಾಗ ಆಲಸ್ಯ ಮಾಡುತ್ತೀರಿ. ಅಥವಾ ಚಿಕ್ಕದೊಂದು ಸಮಸ್ಯೆ ಬಂದರೂ ಎದೆಗುಂದಿ ಕೂತು ಬಿಡುತ್ತೀರಿ. ನಿಮ್ಮ ಕಲ್ಪನಾ ಲೋಕದಿಂದ ಹೊರಬಂದು ಕೆಲಸ ಮಾಡಲು ನಿಮಗೆ ಮನಸ್ಸಾಗುವುದಿಲ್ಲ. ಇದರಿಂದ ಎಷ್ಟೋ ಅದ್ಭುತ ಪ್ರತಿಭೆ ಇದ್ದರೂ ನೀವು ಮೂಲೆ ಗುಂಪಾಗಿದ್ದೀರಿ. ಮೀನರಾಶಿಯವರೇ, ಸಾಕು ಈ ಮುಗ್ಧತೆ. ಜಗತ್ತು ನೀವು ಅಂದುಕೊಂಡಷ್ಟು ಒಳ್ಳೆಯದಲ್ಲ. ನೀವು ಬದುಕಬೇಕು, ಗೆಲ್ಲಬೇಕು ಅಂದರೆ ಈಗಲೇ ಈ 3 ಕಠಿಣ ಬದಲಾವಣೆಗಳನ್ನು ಮಾಡಿಕೊಳ್ಳಿ. ಮೊದಲನೆಯದಾಗಿ ವ್ಯಾವಹಾರಿಕವಾಗಿರುವುದನ್ನು ಕಲಿಯಿರಿ. ಇನ್ಮುಂದೆ ಹೃದಯದಿಂದ ನಿರ್ಧಾರ ತೆಗೆದುಕೊಳ್ಳುವುದನ್ನು ನಿಲ್ಲಿಸಿ. ಯಾರೇ ಬಂದು ಏನೇ ಹೇಳಲಿ ಅದರಲ್ಲಿ ಸತ್ಯ ಎಷ್ಟಿದೆ ಅಂತ ಕಣ್ಣಾರೆ ನೋಡಿ, ಬುದ್ಧಿಯಿಂದ ಆಲೋಚಿಸಿ. ಕಣ್ಣೀರಿಗೆ ಕರಗಬೇಡಿ. ನೆನಪಿಡಿ, ಎಲ್ಲರನ್ನೂ ಉದ್ಧಾರ ಮಾಡಲು ನೀವು ದೇವರಲ್ಲ. ಮೊದಲು ನಿಮ್ಮ ಏಳಿಗೆಯನ್ನು ನೋಡಿಕೊಳ್ಳಿ. ಎರಡನೆಯದಾಗಿ ಗಡಿಗಳನ್ನು ಹಾಕಿಕೊಳ್ಳಿ. ನಿಮ್ಮ ಹಾಗೂ ಬೇರೆಯವರ ನಡುವೆ ಒಂದು ಲಕ್ಷ್ಮಣ ರೇಖೆ ಇರಲಿ. ನಿಮ್ಮ ವೈಯಕ್ತಿಕ ವಿಚಾರಗಳನ್ನು, ನಿಮ್ಮ ದೌರ್ಬಲ್ಯಗಳನ್ನು ಯಾರ ಮುಂದೆಯೂ ಹೇಳಿಕೊಳ್ಳಬೇಡಿ.
ನನ್ನ ಜೀವನಕ್ಕೆ ಇವರ ಅಗತ್ಯ ಇದೆಯಾ ಅಂತ ಪ್ರಶ್ನೆ ಮಾಡಿ. ಯಾರು ನಿಮ್ಮ ನೆಮ್ಮದಿ ಹಾಳು ಮಾಡುತ್ತಾರೋ ಅವರು ಎಷ್ಟೇ ಹತ್ತಿರದವರಾದರೂ ಅವರನ್ನು ದೂರ ಇಡಿ. ವಿಷ ಕುಡಿಯೋದು ತ್ಯಾಗ ಅಲ್ಲ, ಅದು ದಡ್ಡತನ. ಮೂರನೆಯದಾಗಿ, ಕನಸಿನಿಂದ ಎದ್ದು ಓಡಲು ಶುರು ಮಾಡಿ. ಕಲ್ಪನೆ ಮಾಡಿಕೊಂಡಿದ್ದು ಸಾಕು, ಅದನ್ನು ರಿಯಾಲಿಟಿ ಮಾಡಲು ಇಳಿಯಿರಿ. ಸಣ್ಣ ಪುಟ್ಟ ಸೋಲುಗಳಿಗೆ ಹೆದರಿ ಹಿಂದಕ್ಕೆ ಓಡಬೇಡಿ. ಸಮಸ್ಯೆಗಳಿಂದ ತಪ್ಪಿಸಿಕೊಳ್ಳುವುದು ಮೀನರಾಶಿಯ ಲಕ್ಷಣವಾಗಬಾರದು. ಸಮಸ್ಯೆಗಳ ಅಲೆಗಳನ್ನು ಸೀಳಿ ಈಜುವುದೇ ನಿಜವಾದ ಮೀನರಾಶಿಯ ತಾಕತ್ತು. ಇಂದಿನ ಕೆಲಸವನ್ನು ಹಿಂದೆ ಮಾಡಿ. ಮೀನರಾಶಿಯವರೇ, ಸಮುದ್ರದ ಆಳದಲ್ಲಿ ಮುತ್ತು ರತ್ನಗಳು ಸಿಗುತ್ತವೆ. ನಿಮ್ಮ ಮನಸ್ಸು ಕೂಡ ಅಷ್ಟೇ ಆಳವಾಗಿದೆ. ನೀವು ಅಂದುಕೊಂಡ್ರೆ ಜಗತ್ತನ್ನೇ ಗೆಲ್ಲುವ ಶಕ್ತಿ, ಜ್ಞಾನ ನಿಮ್ಮಲ್ಲಿದೆ. ಆದರೆ ನೀವು ಎಚ್ಚೆತ್ತುಕೊಳ್ಳಬೇಕು ಅಷ್ಟೇ. ನಿಮ್ಮ ದಯೆ, ಕರುಣೆ ದೌರ್ಬಲ್ಯವಾಗದಿರಲಿ, ಅದು ನಿಮ್ಮ ಶಕ್ತಿಯಾಗಲಿ. ಯಾರು ನಿಮ್ಮನ್ನು ಹುಚ್ಚರು, ದಡ್ಡರು ಎಂದು ಕರೆದರೂ ಅವರೇ ನಾಳೆ ನಿಮ್ಮ ಕಾಲ ಬುಡಕ್ಕೆ ಬಂದು ಸಲಹೆ ಕೇಳುವಂತೆ ನೀವು ಬೆಳೆಯಬೇಕು. ಆ ಸಾಮರ್ಥ್ಯ ಗುರುವಿನ ಅನುಗ್ರಹದಿಂದ ನಿಮಗೆ ಸಿಕ್ಕಿದೆ. ಎದ್ದೇಳಿ, ವಾಸ್ತವವನ್ನು ಎದುರಿಸಿ, ಗೆದ್ದು ತೋರಿಸಿ. ಸ್ನೇಹಿತರೆ, ಈ ಮಾತುಗಳು ನಿಮ್ಮ ಹೃದಯಕ್ಕೆ ತಾಗಿದ್ರೆ, ನಿಮ್ಮ ಜೀವನದಲ್ಲಿ ನಡೆದ ಘಟನೆಗಳೇ ಆಗಿದ್ರೆ ದಯವಿಟ್ಟು ಈ ವಿಡಿಯೋಗೆ ಒಂದು ಲೈಕ್ ಮಾಡಿ. ಇದು ನಮಗೆ ದೊಡ್ಡ ಪ್ರೋತ್ಸಾಹ ನೀಡುತ್ತದೆ. ಮತ್ತು ಮೀನರಾಶಿಯವರೇ, ನಿಮ್ಮಂತೆಯೇ ಕಷ್ಟಪಡುತ್ತಿರುವ ನಿಮ್ಮ ಸ್ನೇಹಿತರು ಮತ್ತು ಸಂಬಂಧಿಕರಿಗೆ ಈ ವಿಡಿಯೋವನ್ನು ಶೇರ್ ಮಾಡಿ. ಅವರಿಗೂ ಒಂದು ಹೊಸ ದಾರಿ ಸಿಗಲಿ. ಜ್ಯೋತಿಷ್ಯದ ಜೊತೆಗೆ ಜೀವನದ ಪಾಠವನ್ನು ಕಲಿಯಲಿ. ನಿಮ್ಮ ಬದುಕಿನ ರಹಸ್ಯಗಳನ್ನು ಪ್ರತಿದಿನ ತಿಳಿದುಕೊಳ್ಳಲು ಈಗಲೇ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಮರೆಯದೆ ಬೆಲ್ ಐಕಾನ್ ಒತ್ತಿ. ನಿಮ್ಮ ಜೀವನದಲ್ಲಿ ನೀವು ನಂಬಿ ಮೋಸ ಹೋದ ಘಟನೆ ಇದೆಯಾ? ಕಮೆಂಟ್ ಮಾಡಿ ತಿಳಿಸಿ. ನಿಮ್ಮ ಗೆಲುವೇ ನಮ್ಮ ಗುರಿ. ಯಶಸ್ಸಿಗಾಗಿ ಸಾಗರದ ಆಳಕ್ಕೆ ತಲುಪಿ ತಮ್ಮದೇ ಆದ ದಾರಿಯನ್ನು ನಿರ್ಮಿಸಿಕೊಳ್ಳುವ, ಪ್ರಪಂಚದ ನೋವನ್ನೆಲ್ಲ ತನ್ನೊಳಗೆ ಇಟ್ಟುಕೊಂಡು ಮುಗುಳು ನಗುವ, ಮುಖವಾಡ ಧರಿಸುವ, ಶಿಸ್ತಿನ ಸಿಪಾಯಿಯಂತೆ ಕಾಣುವ, ಆದರೆ ಹೃದಯದಲ್ಲಿ ಪ್ರೀತಿಯ ಮಹಾಸಾಗರವನ್ನೇ ಬಚ್ಚಿಟ್ಟುಕೊಂಡಿರುವ ವ್ಯಕ್ತಿಗಳೇ ಮೀನರಾಶಿ. ಮೀನರಾಶಿಯ ಬಂಧುಗಳೇ, ನೀವು ಈಗ ನೋಡ್ತಾ ಇರುವ ಈ ವಿಡಿಯೋ ಆಕಸ್ಮಿಕವಾಗಿ ನಿಮ್ಮ ಮುಂದೆ ಬಂದಿಲ್ಲ. ನಿಮ್ಮ ಜೀವನದ ಅತ್ಯಂತ ನಿರ್ಣಾಯಕ ಘಟ್ಟದಲ್ಲಿ ನಿಂತಿರುವ ನಿಮಗೆ ನಿಮ್ಮ ಇಷ್ಟ ದೇವರು ಅಥವಾ ನಿಮ್ಮ ಗುರುದೇವರು ಒಂದು ಪ್ರಮುಖ ಸಂದೇಶವನ್ನು ನೀಡಲು ಬಯಸಿದ್ದಾರೆ. ದೈವ ಬಲವಿರುವಂತಹ ಗುರು ಹಾಗೂ ಶುಕ್ರ ಗ್ರಹದ ಆಶೀರ್ವಾದವಿರುವಂತಹ ಜೀವನದಲ್ಲಿ ಎಂತಹ ಧರ್ಮ ಸಂಕಷ್ಟಗಳು, ಕಷ್ಟಗಳು ಬಂದು ಅದನ್ನೆಲ್ಲ ತಾಳ್ಮೆಯಿಂದ ಜಯಿಸುವಂತಹ ಬ್ಯೂಟಿಫುಲ್ ಮೀನರಾಶಿ. ಸ್ನೇಹಿತರೆ, ನಿಮ್ಮ ಜೀವನದಲ್ಲಿ ಜಯ ಗಳಿಸಲು ಯಾವ 5 ಪ್ರತಿಜ್ಞೆಗಳನ್ನು ಕೈಗೊಳ್ಳಬೇಕು ಎಂಬಂಥ ಸೂಪರ್ ಇಂಟ್ರೆಸ್ಟಿಂಗ್ ವಿಚಾರಗಳನ್ನು ಈ ವಿಡಿಯೋದಲ್ಲಿ ತಿಳಿಸಿಕೊಡಲಿದ್ದೇನೆ. ಅದಕ್ಕೂ ಮುನ್ನ ನೀವಿನ್ನು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ವಿಡಿಯೋಗೆ ಲೈಕ್ ಮಾಡಿ. ವಿಡಿಯೋ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಎಲ್ಲರೂ ಭಕ್ತಿಯಿಂದ ಓಂ ನಮಃ ಶಿವಾಯ ಅಂತ ಕಮೆಂಟ್ ಮಾಡಿ. ಒಬ್ಬರು ಶಿಲ್ಪಿಯನ್ನ ಕೇಳಿದರಂತೆ, ನೀವು ಹೇಗೆ ಅಷ್ಟು ಸುಂದರವಾದಂತಹ ಶಿಲೆಗಳನ್ನು ಕೆತ್ತುತ್ತೀರಾ ಅಂತ. ಆಗ ಆ ಶಿಲ್ಪಿ ಹೇಳಿದರಂತೆ, ನಾನೇನು ಕೆತ್ತುವುದು, ಆ ಸೌಂದರ್ಯ ಆ ಕಲ್ಲಿನಲ್ಲೇ ಇರುತ್ತದೆ. ಅದರಲ್ಲಿ ಬೇಡದೇ ಇರುವುದನ್ನು ಮಾತ್ರ ನಾನು ಕೆತ್ತು ಆ ಕಲ್ಲಿಗೆ ಸುಂದರವಾದಂತಹ ಆಕಾರವನ್ನು ಕೊಡ್ತೇನೆ ಅಂತ ಹೇಳಿದ್ರಂತೆ. ಹಾಗೆಯೇ ಮೀನರಾಶಿಯವರಲ್ಲಿಯೇ ಸಂತೋಷ, ಸೌಂದರ್ಯ ಅಡಗಿರುತ್ತದೆ. ದೇವರು ಕೆಲವು ಕಷ್ಟಗಳನ್ನು, ಪರೀಕ್ಷೆಗಳನ್ನು ಕೊಟ್ಟು ನಿಮ್ಮಲ್ಲಿರುವಂತಹ ಬೇಡದೇ ಇರುವಂತಹ ಅನಾವಶ್ಯಕ ವಿಚಾರಗಳನ್ನು ಕಿತ್ತು ಬಿಸಾಕಬೇಕು ಅಂತ ಹಾಗೆ ಮಾಡ್ತಾರೆ. ಸಂತೋಷ ನಮ್ಮಲ್ಲಿಯೇ ಇರುತ್ತದೆ. ಯಾವ ವಿಚಾರಗಳನ್ನು ನಿಮ್ಮ ಜೀವನದಿಂದ ದೂರ ಮಾಡಿದರೆ ನೀವು ಸಂತೋಷವಾಗಿರಬಹುದು ಹಾಗೂ ಜೀವನದಲ್ಲಿ ಯಶಸ್ಸಿನ ಪತಾಕೆಯನ್ನು ಆರಿಸಬಹುದು ಅಂತ ನೋಡೋಣ. ಮೀನರಾಶಿಯವರಿಗೆ ದೇವರು ಕಷ್ಟ ಕೊಡುತ್ತಿದ್ದಾರೆಂದರೆ ನಿಮ್ಮನ್ನು ಮತ್ತಷ್ಟು ಗಟ್ಟಿಗೊಳಿಸಲು, ಆ ಕಷ್ಟಗಳನ್ನು ಎದುರಿಸುವಷ್ಟು ಬಲಗೊಳಿಸುತ್ತಾರೆ ಅಂತ ತಿಳ್ಕೊಳ್ಳಿ. ಕಷ್ಟ ಬಂದಾಗ ಕುಗ್ಗದೆ ಧೈರ್ಯವಾಗಿರಬೇಕಾಗುತ್ತದೆ. ಮೀನರಾಶಿಯವರು ಜೀವನದಲ್ಲಿ ಯಶಸ್ಸನ್ನು ಪಡೆಯಲು ಬೇಕಾದಂಥ ಮೊದಲನೆಯ ಪ್ರತಿಜ್ಞೆ ಸೆಲ್ಫ್ ಡೌಟನ್ನು ಬಿಡಬೇಕಾಗುತ್ತದೆ. ನನ್ನ ಸಾಮರ್ಥ್ಯವನ್ನು ನಾನು ನಂಬುತ್ತೇನೆ ಎಂಬಂತಹ ಪ್ರತಿಜ್ಞೆಯನ್ನು ಮಾಡಿ. ಮೀನರಾಶಿಯು ಗುರುಗ್ರಹದ ಅಧಿಪತ್ಯವಿರುವಂತಹ ಜ್ಞಾನವಂತ, ಸೌಂದರ್ಯವಂತ ರಾಶಿ. ಮೀನರಾಶಿಯಲ್ಲಿ ಜ್ಞಾನಕಾರಕ ಗುರುಗ್ರಹ, ಸೌಂದರ್ಯಕಾರಕ ಶುಕ್ರಗ್ರಹ ಉಚ್ಚತ್ವವನ್ನು ಪಡೆಯುವಂತಹ ರಾಶಿ. ಆದರೆ ಬುಧಗ್ರಹ ನೀಚವಾಗುವಂತಹ ರಾಶಿಯಾಗಿರುವುದರಿಂದ ಕೆಲವು ತೀರ್ಮಾನ ತೆಗೆದುಕೊಳ್ಳಲು ಸ್ವಲ್ಪ ಒದ್ದಾಟ ಮಾಡ್ತೀರಾ. ಆದ್ದರಿಂದ ನಿಮ್ಮ ಸಾಮರ್ಥ್ಯದ ಮೇಲೆ ನಂಬಿಕೆಯನ್ನು ಇಡಬೇಕಾಗುತ್ತದೆ. ಸೆಲ್ಫ್ ಡೌಟನ್ನು ಬಿಡಬೇಕಾಗುತ್ತದೆ. ನನ್ನ ಕೈಯಲ್ಲಿ ಈ ಕೆಲಸ ಮಾಡಲು ಸಾಧ್ಯನಾ ಎಂಬಂಥ ಸೆಲ್ಫ್ ಡೌಟನ್ನು, ಆ ಮನಸ್ಥಿತಿಯಿಂದ ಹೊರಗಡೆ ಬನ್ನಿ. ನಿಮ್ಮ ಮೇಲೆ ನೀವು ನಂಬಿಕೆ ಇಡಿ. ಮೀನರಾಶಿಯವರಿಗೆ ಕಲಾ ಸರಸ್ವತಿಯ ಸಂಪೂರ್ಣ ಆಶೀರ್ವಾದವಿರುತ್ತದೆ. ಭಯಪಡದೆ ನಿಮ್ಮಲ್ಲಿರುವಂತಹ ಕೌಶಲ್ಯಗಳನ್ನು, ಸಾಮರ್ಥ್ಯಗಳನ್ನು ಬಳಸಿಕೊಂಡು ನಿಮ್ಮ ಜೀವನದಲ್ಲಿ ಯಶಸ್ಸನ್ನು ಖಂಡಿತವಾಗಿಯೂ ಪಡೆಯುತ್ತೇನೆ ಎಂಬಂತಹ ಸಂಕಲ್ಪವನ್ನು ಮಾಡಿ.
ಮೀನರಾಶಿಯವರು ಕೈಗೊಳ್ಳಬೇಕಾದಂಥ ಎರಡನೇ ಪ್ರತಿಜ್ಞೆ, ನಾನು ಕಲ್ಪನಾ ಲೋಕದಲ್ಲಿ ವಿಹರಿಸದೆ ಪ್ರಾಕ್ಟಿಕಲ್ ಆಗಿ ಯೋಚನೆಯನ್ನು ಮಾಡುತ್ತೇನೆ, ಪ್ರಾಕ್ಟಿಕಲ್ ಆಗಿ ಡಿಸಿಷನನ್ನು ತೆಗೆದುಕೊಳ್ತೇನೆ ಎಂಬಂಥ ನಿರ್ಧಾರವನ್ನು ಮಾಡಿ. ಮೀನರಾಶಿ ಜಲತತ್ವ ರಾಶಿಯಾಗಿರುವುದರಿಂದ ನೀವು ತುಂಬ ಭಾವನಾತ್ಮಕ, ಕಲ್ಪನಾತ್ಮಕ ಜೀವಿಗಳು. ತುಂಬ ಎಮೋಷ್ನಲ್ ಆಗಿರುತ್ತೀರಾ, ತುಂಬ ಸೆನ್ಸಿಟಿವ್ ಆಗಿರುತ್ತೀರಾ. ನಿಮ್ಮ ಈ ಗುಣಗಳು ನಿಮ್ಮ ಸ್ನೇಹಿತರು, ಸಂಬಂಧಿಕರು ಮಿಸ್ಯೂಸ್ ಮಾಡಿಕೊಂಡು ನಿಮಗೆ ದುಃಖವನ್ನು ಕೊಡುತ್ತಾರೆ. ಆದ್ದರಿಂದ ಅಯ್ಯೋ ಪಾಪ ಅನ್ನುವಂತಹ ಕರುಣೆಯ ಗುಣವನ್ನು ಸ್ವಲ್ಪ ಕಡಿಮೆ ಮಾಡಿಕೊಂಡು ಪ್ರಾಕ್ಟಿಕಲ್ ಆಗಿ, ಕ್ಯಾಲ್ಕುಲೇಟಿವ್ ಆಗಿ ಇರಬೇಕಾಗುತ್ತದೆ. ಬೇರೆಯವರು ದುಃಖದಲ್ಲಿದ್ದರೆ ಅವರ ದುಃಖವನ್ನು ನಿಮ್ಮ ದುಃಖ ಅಂತ ಭಾವಿಸುತ್ತೀರಾ. ಈ ನಿಮ್ಮ ಓವರ್ ಕೇರಿಂಗ್, ಓವರ್ ಎಮೋಷ್ನಲ್ ಗುಣದಿಂದಾಗಿ ನಿಮ್ಮ ವೃತ್ತಿ ಜೀವನದ ಮೇಲೆ ಪ್ರಭಾವ ಬೀರಬಹುದು. ನೀವು ನಿಮ್ಮ ಓವರ್ ಪ್ರೊಟೆಕ್ಟಿವ್ ಗುಣವನ್ನು ಕಡಿಮೆ ಮಾಡಿಕೊಳ್ಳಿ. ಯಾರಿಗೆ ಎಷ್ಟು ಕರುಣೆ, ಎಷ್ಟು ಪ್ರೀತಿ ತೋರಿಸಬೇಕು, ಎಷ್ಟು ಸಹಾಯವನ್ನು ಮಾಡಬೇಕು ಅಷ್ಟೇ ಮಾಡಿದರೆ ನೀವು ನಿಮ್ಮ ಜೀವನದಲ್ಲಿ ಉದ್ಧಾರ ಆಗ್ತೀರಾ. ಇಲ್ಲದಿದ್ದರೆ ನಿಮ್ಮ ಈ ವೀಕ್ನೆಸ್ಸನ್ನು ನಿಮ್ಮ ಕುಟುಂಬದವರು, ನಿಮ್ಮ ಸ್ನೇಹಿತರು ಬಂಡವಾಳ ಮಾಡಿಕೊಂಡು ಅವರ ಬೇಳೆಯನ್ನು ಅವರು ಚೆನ್ನಾಗಿ ಬೇಯಿಸಿಕೊಳ್ತಾರೆ. ತುಂಬ ಕೇರ್ಫುಲ್ ಆಗಿ ಇರಬೇಕಾಗುತ್ತದೆ. ಮೂರನೆಯದಾಗಿ ಮೀನರಾಶಿಯವರು ಹಣ ಉಳಿತಾಯದ ಕಡೆ ಗಮನವನ್ನು ಕೊಡಿ. ಮೀನರಾಶಿಯವರು ಹಣವನ್ನು ತುಂಬ ಬಾರ್ಗೇನ್ ಮಾಡಿ ಎಷ್ಟು ಬೇಕೋ ಅಷ್ಟೇ ಖರ್ಚನ್ನು ಮಾಡುತ್ತೀರಾ. ಆದರೆ ಶಾಪಿಂಗ್, ಗೋಲ್ಡ್, ಲಕ್ಸುರಿಯಸ್ ಥಿಂಗ್ಸ್ ಅಂತ ಬಂದರೆ ಹಣವನ್ನು ಮನಸ್ಸೋ ಇಚ್ಛೆ ಖರ್ಚು ಮಾಡ್ತೀರಾ. ನಿಮ್ಮ ಸೌಂದರ್ಯಕ್ಕೋಸ್ಕರ, ನಿಮ್ಮನ್ನು ನೀವು ಸುಂದರವಾಗಿ ಕಾಣುವಂತೆ ಮಾಡಿಕೊಳ್ಳಲು ಹಣವನ್ನು ಖರ್ಚು ಮಾಡ್ತೀರಾ. ಮೀನರಾಶಿ ಕಾಲಪುರುಷನ ಕುಂಡಲಿಯಲ್ಲಿ 12ನೇ ರಾಶಿಯಾಗಿದೆ. 12ನೇ ಭಾವ ಅಂದರೆ ಮೋಕ್ಷ ಭಾವ, ಖರ್ಚಿನ ಭಾವ ಅಂತ ಕರೆಯಬಹುದು. ಆದ್ದರಿಂದ ನಿಮ್ಮ ಖರ್ಚುಗಳಿಗೆ ಸ್ವಲ್ಪ ಕಡಿವಾಣವನ್ನು ಹಾಕಿ. ಮುಂದಿನ ಭವಿಷ್ಯಕ್ಕೋಸ್ಕರ ಹಣವನ್ನು ಉಳಿತಾಯವನ್ನು ಮಾಡಿ. ಹಣದ ಜೊತೆಗೆ ಒಳ್ಳೆ ಹೈಯರ್ ಪೊಸಿಷನ್ನಲ್ಲಿರುವಂತಹ ಸ್ನೇಹವನ್ನು ಬೆಳೆಸಿ. ಸ್ನೇಹಿತರನ್ನು ಮಾಡಿಕೊಳ್ಳಿ. ನಿಮ್ಮ ಜ್ಞಾನಕ್ಕೆ ಸರಿಸಾಟಿ ಇರುವವರ ಜೊತೆ ಮಾತ್ರ ಬೆರೆತು ನಿಮ್ಮ ಜ್ಞಾನವನ್ನು ವೃದ್ಧಿ ಮಾಡಿಕೊಳ್ಳುವಂತಹ ಪ್ರತಿಜ್ಞೆಯನ್ನು ಮಾಡಿ. ನಾಲ್ಕನೆಯದಾಗಿ ಮೀನರಾಶಿಯವರು ಘಟಿಸಿ ಹೋದಂತಹ ಘಟನೆಗಳಿಗೆ ಅಂಟಿಕೊಂಡಿರದೆ ಅದನ್ನು ಮರೆತು ಮುಂದೆ ಹೋಗುತ್ತಿರಬೇಕು. ನಿಮ್ಮ ಜೀವನದಲ್ಲಿ ನಡೆದು ಹೋದಂಥ ಕೆಲವು ಕಹಿ ಘಟನೆಗಳನ್ನು ಪದೇ ಪದೇ ನೆನಪು ಮಾಡಿಕೊಂಡು ದುಃಖವನ್ನು ಪಡಬೇಡಿ. ಮುಂದೆ ಹೋಗುವಂತಹ ನಿರ್ಧಾರವನ್ನು ಮಾಡಿ. ನೋವು ಕೊಡುವಂತಹ ಕಹಿ ನೆನಪು, ಕಹಿ ಘಟನೆಗಳನ್ನು ನೆನಪು ಮಾಡಿಕೊಂಡ್ರೆ ನಿಮ್ಮ ಜೀವನ ಸರಿಹೋಗುವ ಹಾಗಿದ್ದರೆ ಅದನ್ನು ನೆನಪು ಮಾಡಿಕೊಳ್ತೀರಿ. ಸಾಧ್ಯನಾ? ಇದು ಸಾಧ್ಯವಿಲ್ಲ. ಆದ್ದರಿಂದ ಸಿಹಿಯಾದಂತಹ, ಸುಮಧುರವಾದಂತಹ ನೆನಪುಗಳನ್ನು ಮಾತ್ರ ನಿಮ್ಮ ಜೊತೆ, ನಿಮ್ಮ ಮನಸ್ಸಿನಲ್ಲಿ ಇಟ್ಟುಕೊಂಡ್ರೆ ನೀವು ಜೀವನದಲ್ಲಿ ಸಂತೋಷವಾಗಿ ಯಶಸ್ಸಿನ ಕಡೆ ಹೆಜ್ಜೆಯನ್ನು ಇಡಬಹುದು. ಐದನೆಯದಾಗಿ ನಿಮ್ಮ ಜಾಬ್ ಅಥವಾ ಬಿಸ್ನೆಸ್, ಪರ್ಸನಲ್ ಲೈಫ್ ಆಗಲಿ, ಪ್ರೊಫೆಷ್ನಲ್ ಲೈಫ್ ಆಗಲಿ, ಒಂದು ಸಾರಿ ಪ್ರಯತ್ನವನ್ನು ಪಡುತ್ತೀರಾ. ಎರಡನೇ ಸಾರಿ ಪ್ರಯತ್ನವನ್ನು ಪಟ್ಟು ಆ ಕೆಲಸ ಸಕ್ಸಸ್ ಆಗದಿದ್ದರೆ ಆ ಪ್ರಯತ್ನವನ್ನು ಮುಂದುವರಿಸಬೇಡಿ. ಮರಳಿ ಯತ್ನವ ಮಾಡು, ಸತತ ಪ್ರಯತ್ನವ ಮಾಡು ಅಂತ ಹೇಳ್ತಾರೆ. ಬಟ್ ಮೀನರಾಶಿಗೆ ಈ ಮಾತು ಸೂಟ್ ಆಗುವುದಿಲ್ಲ. ಯಾಕಂದರೆ ಗುರುವಿನ ಆಶೀರ್ವಾದವಿರುವಂತಹ ರಾಶಿ. ದೇವರಿಗೆ ಗೊತ್ತು ನಿಮಗೆ ಯಾವ ಸಂದರ್ಭದಲ್ಲಿ ಏನು ಕೊಡಬೇಕು, ಎಷ್ಟು ಕೊಡಬೇಕು ಎಂದು. ಆದ್ದರಿಂದ ನಿಮ್ಮ ಮನಸ್ಸಿನ ಮಾತನ್ನು ಕೇಳಿ. ಬೇರೆಯವರ ಮಾತುಗಳಿಗೆ ನಿಮ್ಮ ಮನಸ್ಸಿಗೆ ಇಷ್ಟವಿಲ್ಲದ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಡಿ. ದೇವರ ಮೇಲೆ ನಂಬಿಕೆಯನ್ನು ಇಟ್ಟು ಮುಂದುವರಿಯಿರಿ. ನಿಮ್ಮ ಜೀವನದಲ್ಲಿ ಸೋಲೆ ಬರದ ಹಾಗೆ ದೇವರು ಖಂಡಿತವಾಗಿಯೂ ಕೈ ಹಿಡಿಯುತ್ತಾರೆ. ನಿಮಗೆ ತೊಂದರೆ ಕೊಟ್ಟವರಿಗೂ ಸಹ ನೀವು ಕೆಟ್ಟದ್ದನ್ನು ಬಯಸುವುದಿಲ್ಲ. ಆದರೆ ನಿಮಗೆ ತೊಂದರೆ ಕೊಟ್ಟಂತಹ, ನಿಮ್ಮ ಮನಸ್ಸನ್ನು ನೋಯಿಸಿದವರಿಗೆ ಆ ದೇವರು, ಈ ಪ್ರಕೃತಿ ನಿಮ್ಮ ಪರವಾಗಿ ಅವರಿಗೆ ಶಿಕ್ಷೆಯನ್ನು ಖಂಡಿತವಾಗಿಯೂ ಕೊಡುತ್ತದೆ. ಮೀನರಾಶಿಯವರು ಧೈರ್ಯವಾಗಿರಿ. ನಿಮ್ಮ ಸಾಮರ್ಥ್ಯ, ನಿಮ್ಮ ಜ್ಞಾನದ ಮೇಲೆ ನಂಬಿಕೆಯನ್ನು ಇಡಿ. ದೇವರ ಮೇಲೆ, ಧರ್ಮದ ದಾರಿಯಲ್ಲಿ ನಡೆದರೆ ನಿಮ್ಮ ಜೀವನದಲ್ಲಿ ಸೋಲು ಅನ್ನುವ ಶಬ್ದಕ್ಕೆ ಜಾಗವೇ ಇರುವುದಿಲ್ಲ. ನಿಮ್ಮ ಮುಂದೆ ಒಂದು ಅತ್ಯಂತ ಕಷ್ಟಕರವಾದ ಸವಾಲು ಕೂಡ ಎದುರಾಗುತ್ತದೆ. ಈ ಸವಾಲನ್ನು ನೀವು ಗೆಲ್ಲಲೇಬೇಕು. ಆ ಸವಾಲು ಹೊರಗಿನಿಂದ ಬರುವುದಿಲ್ಲ, ಅದು ನಿಮ್ಮ ಶತ್ರುಗಳಿಂದ ಬರುವುದಿಲ್ಲ, ಅದು ನಿಮ್ಮ ಒಳಗಿನಿಂದಲೇ ಬರುತ್ತದೆ. ಆ ಸವಾಲೇ ನಿಮ್ಮ ಅತಿಯಾದ ಭಾವನಾತ್ಮಕ ಯೋಚನೆ ಮತ್ತು ಹಳೆಯದನ್ನೇ ನೆನೆಯುವುದು. ಹೌದು ಮೀನರಾಶಿಯವರೇ, ನಿಮ್ಮ ರಾಶ್ಯಾಧಿಪತಿ ಗುರು. ನೀವು ಜ್ಞಾನಿಗಳು, ದೈವಭಕ್ತರು. ಆದರೆ ನೀವು ಅತಿ ಹೆಚ್ಚು ಭಾವನಾತ್ಮಕ ಜೀವಿಗಳು. ನಿಮಗೆ ಯಾರು ಮೋಸ ಮಾಡಿದರೋ, ಯಾರು ನೋವು ಕೊಟ್ಟರೋ ಅದನ್ನೇ ಮತ್ತೆ ಮತ್ತೆ ನೆನೆದು ನಿಮ್ಮ ವರ್ತಮಾನವನ್ನು ಹಾಳು ಮಾಡಿಕೊಳ್ಳುತ್ತೀರಿ. ಈಗ ನಿರೀಕ್ಷಿತ ಯಶಸ್ಸು, ಹಣ, ಅಧಿಕಾರ ನಿಮ್ಮ ಕೈಗೆ ಬಂದಾಗ ನೀವು ಮತ್ತೆ ಹಳೆಯ ನೋವುಗಳನ್ನೆಲ್ಲ ನೆನೆಸುತ್ತಾ ಇದೆಲ್ಲ ನಿಜವೇ, ಇದು ನನ್ನ ಕೈತಪ್ಪಿ ಹೋಗುವುದೇ ಎಂದು ಅತಿಯಾಗಿ ಯೋಚಿಸಿ ಭಯಪಟ್ಟು ಬಂದ ಅವಕಾಶವನ್ನು ಪೂರ್ಣವಾಗಿ ಬಳಸಿಕೊಳ್ಳದೇ ಇರುವ ಅಪಾಯವಿದೆ. ಯಶಸ್ಸನ್ನು ಪಡೆಯುವುದು ಎಷ್ಟು ಮುಖ್ಯವೋ ಅದನ್ನು ಧೈರ್ಯದಿಂದ, ಸಂತೋಷದಿಂದ ಅನುಭವಿಸುವುದು ಅದಕ್ಕಿಂತಲೂ ಮುಖ್ಯ.
ಹಾಗಾದರೆ ಈ ದೊಡ್ಡ ಸಮಸ್ಯೆಯಿಂದ ಪಾರಾಗುವುದು ಹೇಗೆ? ಈ ಯಶಸ್ಸನ್ನು ಶಾಶ್ವತವಾಗಿ ಉಳಿಸಿಕೊಳ್ಳುವುದು ಹೇಗೆ? ಪರಿಹಾರ ತುಂಬಾ ಸರಳವಾಗಿದೆ, ಆದರೆ ಇದನ್ನು ನೀವು ಅತ್ಯಂತ ಶ್ರದ್ಧೆಯಿಂದ ಪಾಲಿಸಬೇಕು. ನಿಮಗೆ ನೋವು ಕೊಟ್ಟವರನ್ನು ಮನಸ್ಸಿನಿಂದಲೇ ಕ್ಷಮಿಸಿಬಿಡಿ. ಅವರಿಗಾಗಿ ಅಲ್ಲ, ನಿಮ್ಮ ಮಾನಸಿಕ ಶಾಂತಿಗಾಗಿ. ಹಳೆಯ ಗಾಯವನ್ನು ಕೆರೆದು ನೋವು ಮಾಡಿಕೊಳ್ಳುವುದನ್ನು ಸಂಪೂರ್ಣವಾಗಿ ನಿಲ್ಲಿಸಿ. ನಿಮ್ಮ ರಾಶ್ಯಾಧಿಪತಿಯಾದ ಗುರುವಿನ ಕೃಪೆಗಾಗಿ ಪ್ರತಿ ಗುರುವಾರ ಹತ್ತಿರದ ದೇವಸ್ಥಾನಕ್ಕೆ, ವಿಶೇಷವಾಗಿ ದತ್ತಾತ್ರೇಯ, ಸಾಯಿಬಾಬಾ ಅಥವಾ ರಾಘವೇಂದ್ರ ಸ್ವಾಮಿಗಳ ಮಠಕ್ಕೆ ಹೋಗಿ, ಅಥವಾ ಹಸಿದವರಿಗೆ ಕಡಲೆಬೇಳೆ ಅಥವಾ ಬಾಳೆಹಣ್ಣನ್ನು ದಾನ ಮಾಡಿ. ಇದು ನಿಮ್ಮ ಮನಸ್ಸನ್ನು ಸ್ಥಿರವಾಗಿಸಿ ಭಾವನಾತ್ಮಕ ಒತ್ತಡದಿಂದ ಹೊರಬರುವ ಶಕ್ತಿ ನೀಡುತ್ತದೆ. ನಿಮಗೆ ಯಶಸ್ಸು ಸಿಕ್ಕಾಗ, ಹಣ ಬಂದಾಗ ಅದನ್ನು ತಲೆಗೆ ಏರಿಸಿಕೊಳ್ಳಬೇಡಿ. ತಕ್ಷಣ ನಿಮ್ಮ ಇಷ್ಟ ದೇವರನ್ನು ಅಥವಾ ಗುರುವನ್ನು ಮನಸ್ಸಿನಲ್ಲಿ ಸ್ಮರಿಸಿ, ಇದೆಲ್ಲ ನಿನ್ನ ಕೃಪೆ, ನನ್ನದಲ್ಲ ಎಂದು ಕೃತಜ್ಞತೆ ಸಲ್ಲಿಸಿ. ಯಶಸ್ಸು ಬಂದಾಗ ತಲೆಬಾಗಿರಿ. ಈ ಒಂದು ವಿನಯವಂತಿಕೆ ನಿಮ್ಮ ಎಲ್ಲ ಭಾಗ್ಯವನ್ನು ನಿಮ್ಮ ಬಳಿಯೇ ಉಳಿಸುತ್ತದೆ. ಮೀನರಾಶಿಯವರೇ, ನಿಮ್ಮ ಜೀವನವನ್ನು ಸಂಪೂರ್ಣವಾಗಿ ಬದಲಾಯಿಸುವ ಶಕ್ತಿ ನಿಮ್ಮ ವಿಜಯದ ಆರಂಭವಾಗಲಿದೆ. ನೀವು ಅನುಭವಿಸಿದ ಪ್ರತಿಯೊಂದು ನೋವಿಗೂ ಈಗ ಪ್ರತಿಫಲ ಸಿಗಲಿದೆ. ನಿಮ್ಮ ಕಣ್ಣೀರು ಈಗ ಆನಂದ ಬಾಷ್ಪವಾಗಿ ಬದಲಾಗುವ ಸಮಯ ಬಂದಿದೆ. ನೆನಪಿಡಿ, ಈ ವಿಡಿಯೋ ನಿಮಗೆ ತಲುಪಿದ್ದು ಆಕಸ್ಮಿಕವಲ್ಲ. ಇದು ನಿಮ್ಮ ಇಷ್ಟ ದೇವರು ನಿಮಗೆ ನೀಡುತ್ತಿರುವ ಸ್ಪಷ್ಟ ಸಂದೇಶ. ಈ ಅದ್ಭುತ ಸಮಯವನ್ನು ಸದುಪಯೋಗಪಡಿಸಿಕೊಳ್ಳಿ. ನಿಮ್ಮ ಜೀವನದ ಹೊಸ ಅಧ್ಯಾಯಕ್ಕೆ ತಯಾರಾಗಿ. ನಿಮ್ಮ ನಂಬಿಕೆಯ ಸಂಕೇತವಾಗಿ ನಿಮ್ಮ ಜೀವನ ಬದಲಾಗಬೇಕು ಎನ್ನುವ ಸಂಕಲ್ಪದೊಂದಿಗೆ ತಪ್ಪದೆ ನಿಮ್ಮ ಕುಲದೇವರ ಅಥವಾ ನಿಮ್ಮ ಇಷ್ಟ ದೇವರ ಹೆಸರನ್ನು ಕಮೆಂಟ್ ಮಾಡಿ. ಆ ಭಗವಂತನು ನಿಮ್ಮನ್ನು ಸದಾ ಕಾಪಾಡಲಿ. ಸರ್ವೇ ಜನ ಸುಖಿನೋ ಭವಂತು. ಇದೇ ತರಹದ ಜ್ಯೋತಿಷ್ಯಕ್ಕೆ ಸಂಬಂಧಪಟ್ಟಂಥ ವಿಡಿಯೋ ನೋಡಲು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಈ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು.